तमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್ತು. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಒಂದು ಪ್ರಪಂಚ ಅಂತ ಹೇಳಿದಾಗ ಅದನ್ನು ಪ್ರೊಜೆಕ್ಟ್ ಮಾಡಿರುವಂತಹದ್ದು ನಮ್ಮದೇ ಮನಸ್ಸು. ಸೊ ಇಟ್ ಈಸ್ ಓನ್ಲಿ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್. ಪ್ರಪಂಚ ಅನ್ನೋದಕ್ಕೆ ಒಂದು ಸ್ವಂತ ಅಸ್ತಿತ್ವವೇ ಇಲ್ಲ. ಮತ್ತು ಲೋಕ ಅಂತ ಕೂಡ ಕರಿತೀವಿ. ಅನೇಕ ಲೋಕಗಳ ಬಗ್ಗೆ ನಮ್ಮ ಶಾಸ್ತ್ರ ತಿಳಿಸುತ್ತೆ. ಅವುಗಳಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹದನ್ನು ಪ್ರಪಂಚ, ಭೂಲೋಕ ಈ ರೀತಿ ಕರಿತೀವಿ. ಮತ್ತು ನಮ್ಮ ತಿಳುವಳಿಕೆಗೆ ತಕ್ಕಂತೆ ನನ್ನ ಮರಣದ ನಂತರ ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನುವ ಒಂದು ನಂಬಿಕೆಯಲ್ಲಿ ನಾವು ಬದುಕು ಮಾಡ್ತಾ ಇರ್ತೀವಿ. ಸೊ ದಟ್ ಮೀನ್ಸ್ ಒಂದು ಈ ಲೋಕವನ್ನು ನಾವು ನೋಡಿದ್ದೀವಿ, ಮತ್ತೊಂದು ಪರಲೋಕ ಅಂತ ಒಂದಿದೆ, ಅಲ್ಲಿಗೆ ನಾವು ಹೋಗಬಹುದು ನಮ್ಮ ಮರಣದ ನಂತರ. ಅದರಲ್ಲಿ ನಂಬಿಕೆ ಇದೆಯಾ, ಶ್ರದ್ಧೆ ಇದೆಯಾ, ಪರಲೋಕ ಅನ್ನುವಂತಹದ್ದು ಒಂದು ಇದೆಯಾ, ಇದೇನೂ ಗೊತ್ತಿಲ್ಲ. ಆದರೆ ಎಲ್ಲ ಹೇಳ್ತಾರೆ ಮರಣದ ನಂತರ ಪರಲೋಕದ ಯಾತ್ರೆ, ಅಲ್ಲಿಗೆ ಹೋಗುತ್ತೆ. ಇಲ್ಲಿ ಬದುಕು ಮುಗಿಸಿ ಜೀವ ಅಲ್ಲಿಗೆ ಹೋಗ್ತಾನೆ. ಮತ್ತು ಪರಲೋಕ ಅಂತ ಹೇಳಿದಾಗ ಆ ಪರಲೋಕ ಯಾವುದಿರಬಹುದು? ಅದನ್ನು ಸ್ವರ್ಗ ಅಂತ ಹೇಳ್ಬಹುದಾ, ನರಕ ಅಂತ ಹೇಳ್ಬೋದಾ, ದೇವಲೋಕ ಅಂತ ಹೇಳ್ಬೋದಾ? ಯಾವುದದು? ಸ್ವರ್ಗ ಮತ್ತು ನರಕ ಅಂತ ಹೇಳಿದಾಗ ಅಲ್ಲಿ ಅನೇಕ ಅಭಿಪ್ರಾಯಗಳು ಬರುತ್ತೆ. ಕೆಲವರು ಹೇಳ್ತಾರೆ ಸ್ವರ್ಗ ನರಕ ಅಂತ ಹೇಳಿ ಅಲ್ಲಿ ಎರಡು ಬೇರೆ ಬೇರೆ ಲೋಕಗಳೇ ಇಲ್ಲ. ಸ್ವರ್ಗದಲ್ಲಿ ಸುಖ ಮತ್ತು ನರಕದಲ್ಲಿ ನೋವು ಅನ್ನುವಂತಹದ್ದನ್ನು ನಾವು ಬದುಕಿರುವ ಈ ಪ್ರಪಂಚದಲ್ಲಿಯೇ ನಾವು ಇಲ್ಲಿಯೇ ಅದನ್ನು ಅನುಭವಿಸ್ತೀವಿ. ನಾವು ಮಾಡಿರುವಂತಹ ಕರ್ಮಕ್ಕೆ ತಕ್ಕಂತೆ ಫಲಗಳನ್ನು ನಾವು ಇಲ್ಲಿಯೇ ಅನುಭವಿಸ್ತೀವಿ. ಅದರಿಂದ ಮುಂದೆ ನಮ್ಮ ಮರಣದ ನಂತರ ಆ ಒಂದು ಸ್ವರ್ಗ ಅಥವಾ ನರಕ ಅನ್ನುವಂತಹದ್ದು ಇದೆಯೋ ಇಲ್ಲವೋ ಗೊತ್ತಿಲ್ಲ. ಸ್ವರ್ಗ ನರಕ ಅನ್ನುವಂತಹದ್ದನ್ನು ಇಲ್ಲಿಯೇ ಅನುಭವಿಸ್ತೀವಿ. ಅದರಿಂದ ಆ ಲೋಕಗಳ ಬಗ್ಗೆ ನಂಬಿಕೆ ಇಲ್ಲ ಅನ್ನುವಂತಹದ್ದು ಕೆಲವು ಜನಗಳ ಅಭಿಪ್ರಾಯ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಪರಲೋಕ ಅಂತ ವಿಚಾರವನ್ನು ತಿಳಿಸಿ, ಮತ್ತು ಅನೇಕ ಜ್ಞಾನಿಗಳು ಸ್ವರ್ಗದ ವಿವರಣೆಯನ್ನು ಕೊಡಬೇಕಾದ್ರೆ ಹೇಳ್ತಾರೆ. ಸ್ವರ್ಗ ಅಂತ ಹೇಳಿದಾಗ ಹಸಿವು ಮತ್ತು ಬಾಯಾರಿಕೆ ಅನ್ನುವಂತಹ ಇವೆರಡನ್ನ ದಾಟಿರುವ ಅವಸ್ಥೆಯನ್ನು ಅಲ್ಲಿ ಕಾಣಬಹುದು. ಅಲ್ಲಿ ಚಿರಕಾಲ ಶಾಂತಿ, ನೆಮ್ಮದಿ, ಸುಖ ಅನ್ನುವಂತಹದ್ದಿರುತ್ತೆ. ಅಲ್ಲಿ ರೋಗ, ರುಜಿನ, ಮುಪ್ಪು ಈ ರೀತಿ ದೇಹದ ಬದಲಾವಣೆಗಳು ಆಗೋದಿಲ್ಲ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಸ್ವರ್ಗದಲ್ಲಿ ಮರಣ ಅನ್ನುವಂತಹದ್ದು ಸಂಭವಿಸುವುದಿಲ್ಲ. ಯಾಕೆ ಅಂತಂದರೆ ಸ್ವರ್ಗದಲ್ಲಿ ಮೃತ್ಯು ದೇವತೆ ಇರೋದಿಲ್ಲ. ಇಂತಹ ವಿವರಣೆಯನ್ನು ಶಾಸ್ತ್ರ ಮತ್ತು ಅನುಭವಿಗಳು ಕೊಟ್ಟಾಗ ಕೆಲವರು ಹೇಳ್ತಾರೆ ಸ್ವರ್ಗ ನರಕ ಅನ್ನುವಂತಹದ್ದು ಇಲ್ಲೇ ಇದೆ, ನಮ್ಮ ಕರ್ಮಗಳಿಗೆ ತಕ್ಕಂತೆ ಕಷ್ಟ ಸುಖವನ್ನು ನಾವು ಇಲ್ಲೇ ಅನುಭವಿಸ್ತೀವಿ ಅಂತ ಹೇಳಿದಾಗ ನಾವು ವಾದ ಮಾಡುವಂತಹ ಅವಶ್ಯಕತೆ ಇಲ್ಲ.
ತರ್ಕ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೇವಲ ವ್ಯತ್ಯಾಸವನ್ನು ಗುರುತಿಸುವ ಮಟ್ಟಕ್ಕೆ ನಾವು ಬೆಳಿಬೇಕು. ಜ್ಞಾನಿಗಳು ಮತ್ತು ಶಾಸ್ತ್ರ ಈ ವಿಚಾರದಲ್ಲಿ ಏನು ಹೇಳುತ್ತೆ? ಸ್ವರ್ಗದಲ್ಲಿ ಮೃತ್ಯು ಸಂಭವಿಸುವುದಿಲ್ಲ, ಅಲ್ಲಿ ಮೃತ್ಯು ದೇವತೆ ಇರೋದಿಲ್ಲ, ಅಲ್ಲಿ ಹಸಿವು ಬಾಯಾರಿಕೆ ಆಗೋದಿಲ್ಲ, ಅಲ್ಲಿ ಮುಪ್ಪು ಬರೋದಿಲ್ಲ, ರೋಗ ಇದ್ಯಾವುದು ಇರೋದಿಲ್ಲ ಅಂತ ಹೇಳಿದಾಗ, ಮತ್ತು ಇಲ್ಲೇ ಸ್ವರ್ಗ ಸುಖವನ್ನು ಅನುಭವಿಸುವಂತಹದ್ದು ಅಂತಹ ಲೋಕ ಇಲ್ಲೇ ಇದೆ ಅಂತ ಹೇಳಿದಾಗ, ಇಲ್ಲಿ ಈ ಲೋಕದಲ್ಲಿ ನಾವು ಹಸಿವು ಬಾಯಾರಿಕೆಯನ್ನು ನೋಡ್ತೀವಿ. ದಿನನಿತ್ಯದಲ್ಲಿ ಅನೇಕರ ಸಾವುಗಳು ನಡೀತಾ ಇದೆ. ಅದರಿಂದ ಮರಣ ಅನ್ನುವಂತಹದ್ದು ಇಲ್ಲಿದೆ. ಈ ಲೋಕದಲ್ಲಿ ಮೃತ್ಯು ದೇವತೆ ಎನ್ನುವಂತಹವನು ಇದ್ದಾನೆ. ಇಲ್ಲಿ ಹಸಿವು ಆಗತ್ತೆ, ಬಾಯಾರಿಕೆ ಆಗತ್ತೆ. ಸೊ ಅನುಭವಿಗಳು ಹೇಳುವಂತಹ ಯಾವ ಘಟನೆಗಳು ಕೂಡ ಈ ಲೋಕದಲ್ಲಿ ನಡೀತಾ ಇಲ್ಲ. ಮ್ಯಾಕ್ಸಿಮಮ್ ಅಂತಂದ್ರೆ ಸ್ವರ್ಗದಲ್ಲಿ ಸುಖ ಇದೆ ಅಂತ ಏನು ಹೇಳ್ತೀವಿ, ಎಲ್ಲೋ ಕ್ಷಣಿಕ ಸುಖವನ್ನು ನಾವು ಈ ಲೋಕದಲ್ಲಿ ಅನುಭವಿಸಬಹುದು. ಅದು ಬಿಟ್ಟರೆ ಸ್ವರ್ಗದ ವಿವರಣೆಯಂತ ಇಲ್ಲಿ ಚಿರಕಾಲದ ಸುಖ, ಶಾಂತಿ, ನೆಮ್ಮದಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಗಳಿಂದ ಸ್ವರ್ಗ ಅನ್ನುವಂತಹದ್ದು ಒಂದು ಲೋಕ ಇದೆ, ಶಾಸ್ತ್ರ ಹೇಳಿದೆ. ಸೊ ಶಾಸ್ತ್ರ ಪ್ರಮಾಣ. ಈ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಇಷ್ಟೆಲ್ಲ ಆದರೂ ಕೂಡ, ಈ ರೀತಿ ವಿಚಾರ ಮಾಡಿದ್ರೂ ಕೂಡ, ಸ್ವರ್ಗ ಅನ್ನುವಂತಹದ್ದು ಒಂದು ಬೇರೊಂದು ಲೋಕ ಇದೆ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ನಾವು ಬಂದರೂ ಕೂಡ, ಈ ಸ್ವರ್ಗ ಲೋಕವನ್ನು ಸೃಷ್ಟಿ ಮಾಡಿರುವಂತಹದ್ದು ಯಾರು ಅನ್ನುವ ಪ್ರಶ್ನೆ ಮತ್ತೆ ನಮ್ಮ ಹಿಂದೆನೇ ಬರುತ್ತೆ. ಸೊ ಅಗೇನ್ ನಾವೇ ತಿಳ್ಕೋಬೇಕಾಗತ್ತೆ. ಸೊ ವೇದಗಳಲ್ಲಿ ಅನುಭವಿಗಳು ಹೇಳಿರೋ ಪ್ರಕಾರ ಪರಲೋಕದ ಬಗ್ಗೆ ಅಲ್ಲೆಲ್ಲ ವಿಚಾರ ಮಾಡಿದ್ದಾರೆ ಅಂತಂದ ಮೇಲೆ ಇದನ್ನು ಏಕಾಏಕಿ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸ್ವರ್ಗದಂತೆ ಕ್ಷಣಿಕ ಸುಖವನ್ನು ಇಲ್ಲಿ ನೋಡಬಹುದು, ಆದರೆ ಸ್ವರ್ಗಲೋಕ ಕೆನಾಟ್ ಬಿ ಹಿಯರ್ ಇನ್ ದಿಸ್ ಭೂಲೋಕ. ಅದರಿಂದ ಸ್ವರ್ಗ ಮೀನ್ಸ್ ಇಟ್ ಈಸ್ ಎ ಡಿಫರೆಂಟ್ ಲೋಕ. ಸೊ ಹೀಗೆ ಹೇಳಿದಾಗ ಅನುಭವಿಗಳು ಹೇಳಿರೋ ಪ್ರಕಾರ ವೇದದಲ್ಲಿ ಇದರ ಬಗ್ಗೆ ವಿಚಾರ ಇದೆ ಅಂತ ಹೇಳಿದಾಗ, ಈ ಒಂದು ಸ್ವರ್ಗ ಅನ್ನುವಂತಹದ್ದು ಸತ್ಯವಾ? ಸ್ವರ್ಗದಲ್ಲಿ ಹಸಿವು, ಬಾಯಾರಿಕೆ, ಮುಪ್ಪು, ಸಾವುಗಳಿಲ್ಲ ಅಂತಂದರೆ ಇಸ್ ಇಟ್ ಪಾಸಿಬಲ್? ಇದು ಸಾಧ್ಯವಾ? ಈ ಒಂದು ಜಗತ್ತಿರಬಹುದು ಅಥವಾ ಮತ್ತೊಂದು ಪರಲೋಕವೇ ಇರಬಹುದು. ಒಂದು ಜಗತ್ತು ಅಥವಾ ಲೋಕ ಅಂತ ಹೇಳಿದಾಗ ಅವುಗಳ ಸೃಷ್ಟಿ ಈಸ್ ಥ್ರೂ ಅವರ್ ಮೈಂಡ್. ನಮ್ಮ ಮನಸ್ಸು ಇಂತಹ ಲೋಕಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಎನ್ನದೇ ಆದರೆ, ಹಸಿವು, ಬಾಯಾರಿಕೆ, ರೋಗ, ಮುಪ್ಪುಗಳಿಲ್ಲದಂತಹ ಲೋಕವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟುಕೊಂಡು ವಿಚಾರವನ್ನು ಮಾಡಿದಾಗ ಈ ವಿಚಾರದಲ್ಲಿ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಈ ಲೋಕದ ಅನುಭವ ನನಗಿದೆ. ಈ ಲೋಕ ಈಗಾಗಲೇ ಸೃಷ್ಟಿಯಾಗಿದೆ ಮತ್ತು ಈ ಜಗತ್ತಿನಲ್ಲಿ ಇದರದೇ ಆದ ಕೆಲವು ನಿಯಮಗಳಿವೆ. ಜಗತ್ತಿನ ಆ ನಿಯಮಗಳ ಪ್ರಕಾರ ಇಲ್ಲಿ ಈ ಜಗತ್ತಿನಲ್ಲಿ ಯಾರೆಲ್ಲ ಜನ್ಮವನ್ನು ಪಡ್ಕೋತಾರೆ, ಯಾರೆಲ್ಲ ಇಲ್ಲಿ ಹುಟ್ಟುತ್ತಾರೆ, ಅವರೆಲ್ಲರೂ ಎಂದೋ ಒಂದು ದಿನ ಮರಣವನ್ನು ಹೊಂದಲೇಬೇಕು. ಇಂತಹ ಜಗತ್ತು ಮತ್ತು ನಿಯಮವನ್ನು ಸೃಷ್ಟಿ ಮಾಡಿರೋರು ಯಾರು? ಇಟ್ ಈಸ್ ಅಗೇನ್ ನಮ್ಮದೇ ಮನಸ್ಸು. ನಮ್ಮದೇ ಮನಸ್ಸು ಇಂತಹ ಜಗತ್ತನ್ನು ಮಾಡಿ, ಈ ಜಗತ್ತಿನಲ್ಲಿ ಕೆಲವು ನಿಯಮಗಳನ್ನು ಮಾಡಿ, ಆ ನಿಯಮಗಳ ಪ್ರಕಾರ ಇಲ್ಲಿ ಹುಟ್ಟಿರುವವನು ಇಲ್ಲಿಯೇ ಮರಣವನ್ನು ಹೊಂದಬೇಕು, ದೇಹದ ಬದಲಾವಣೆಗಳೆಲ್ಲವೂ ಇಲ್ಲಿಯೇ ಆಗಬೇಕು ಅನ್ನುವಂತಹ ನಿಯಮಗಳೊಂದಿಗೆ ಈ ಜಗತ್ತನ್ನು ನಮ್ಮ ಮನಸ್ಸು ಸೃಷ್ಟಿ ಮಾಡಿದೆ ಅಂತಂದ ಮೇಲೆ ನಮ್ಮ ಮನಸ್ಸಿಗೆ ಎಷ್ಟು ದೊಡ್ಡ ಸಾಮರ್ಥ್ಯವಿದೆ.
ಸೊ ಮನಸ್ಸಿಗೆ ಇಷ್ಟೊಂದು ಶಕ್ತಿ ಇದೆ ಅಂತಂದ ಮೇಲೆ ಅಂತಹ ಮನಸ್ಸು ಸದಾ ಸಂತೃಪ್ತಿಯನ್ನು ಕೊಡುವಂತಹ, ನೆಮ್ಮದಿಯನ್ನು ಕೊಡುವಂತಹ, ಶಾಂತಿಯನ್ನು ಕೊಡುವಂತಹ ಲೋಕವನ್ನು ಯಾಕೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ? ಸೊ ಇಟ್ ಈಸ್ ಪಾಸಿಬಲ್. ಮೈಂಡ್ ಹ್ಯಾಸ್ ಗಾಟ್ ದಿಸ್ ಕೆಪಾಸಿಟಿ ಟು ಕ್ರಿಯೇಟ್ ದಿಸ್ ಟೈಪ್ ಆಫ್ ವರ್ಲ್ಡ್. So everything is nothing but the plane of consciousness, that is change of the mind. ಮನಸ್ಸು ಏನೆಲ್ಲವನ್ನ ಸೃಷ್ಟಿ ಮಾಡಿಕೊಡುತ್ತೆ, ಅವುಗಳೆಲ್ಲದರ ಅನುಭವ ನಮಗೆ ಆ ಕ್ಷಣದಲ್ಲೇ ಆಗ್ತಾ ಬರುತ್ತೆ. We are going to experience everything and anything in this world which is happening around us. ಇದು ಹೇಗೆ ಸಾಧ್ಯ ಅಂತಂದರೆ, ಬಿಕಾಸ್ ದ ಮೈಂಡ್ ಇಸ್ ಪ್ರೊಜೆಕ್ಟಿಂಗ್. ಒನ್ಸ್ ದ ಮೈಂಡ್ ಅದನ್ನು ಪ್ರೊಜೆಕ್ಟ್ ಮಾಡಿಕೊಟ್ಬಿಟ್ಟು ಇದು ಪ್ರಪಂಚ, ಇಲ್ಲಿ ಇಂತಹದ್ದಿದೆ, ಇಂತಹ ದೃಶ್ಯವಿದೆ ಅಂತ ಹೇಳಿದಾಗ ನಮ್ಮ ಇಂದ್ರಿಯಗಳಿಗೆ ಅವೆಲ್ಲವೂ ಸಿಕ್ಕಿದಾಗ ಇಂದ್ರಿಯಗಳ ಮೂಲಕ ಗಳಿಸಿಕೊಳ್ಳುವಂತಹ ಎಲ್ಲ ಅನುಭವಗಳು ಅದೇ ಕ್ಷಣದಲ್ಲಿ ನಮಗೆ ಆಗೋದಕ್ಕೆ ಸಾಧ್ಯ. ಸೊ ಆ ಅನುಭವಗಳೆಲ್ಲ ನಮ್ಗೆ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಆ್ಯಕ್ಚುಲಿ ಹಿಯರ್. ಸೊ ಈ ರೀತಿ ವಿಚಾರ ಇದೆ. ಇಟ್ಸ್ ಆಲ್ ಓಕೆ. ಆದರೆ ವೇದಾಂತ ಒಬ್ಬ ಆತ್ಮಜ್ಞಾನವನ್ನು ಸಂಪಾದಿಸಿದಂತಹ ಒಬ್ಬ ಗುರು ಇರಬಹುದು, ಅಥವಾ ಆತ್ಮಜ್ಞಾನಿ ಇರಬಹುದು, ಅಥವಾ ಅವನೊಬ್ಬ ಸ್ಥಿತಪ್ರಜ್ಞ ಇರಬಹುದು. ಸೊ ಜ್ಞಾನಿ ಅಂತ ಹೇಳಿದಾಗ ವೇದಾಂತದಲ್ಲಿ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿರುವಂತಹವನು. ಸೊ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿದಂತಹ ಒಬ್ಬ ಸತ್ಪುರುಷ ಇಲ್ಲಿ ಈ ಲೋಕದಲ್ಲಿ ನಮ್ಮ ಜೊತೆನಲ್ಲೇ ಇದ್ದಾನೆ ಅಂತಂದಾಗ ಅವನಿಗೆ ಆಗ್ತಾ ಇರುವಂತಹ ಅನುಭವಗಳಾದರೂ ಯಾವುದು? ಯಾಕೆಂತಂದ್ರೆ ಆತ್ಮಜ್ಞಾನವನ್ನ ಅಥವಾ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿದ್ದಾನೆ ಅಂತಂದ ಮೇಲೆ ಅವನಲ್ಲಿ ಯಾವ ರೀತಿಯ ಇಂಪ್ರೆಷನ್ಸ್ಗಳು ಅಥವಾ ಸಂಸ್ಕಾರಗಳು ಇರಲು ಸಾಧ್ಯ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆದರೆ ಆ ಪ್ರಶ್ನೆ ಕರೆಕ್ಟಾ? ಯಾಕೆಂತಂದರೆ ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಂತಂದಾಗ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಎ ಪ್ಯೂರ್ ಮೈಂಡ್. ಒಂದರ್ಥದಲ್ಲಿ ಆತ್ಮಜ್ಞಾನ ಅನ್ನುವಂತಹದ್ದನ್ನು ಎಕ್ಸ್ಪೀರಿಯನ್ಸ್ ಅನ್ನುವಂತೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಆ ರೀತಿ ನಾವು ತಿಳ್ಕೊಂಡ್ರೂ ಕೂಡ ಆತ್ಮಜ್ಞಾನ ಅನ್ನುವಂತಹದ್ದು ಕೆನಾಟ್ ಬಿ ಎನ್ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಎ ರಿಯಲೈಸೇಷನ್. ಇಟ್ ಕೆನಾಟ್ ಬಿ ಎನ್ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಎ ರಿಯಲೈಸೇಷನ್. ಯಾಕೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಅದನ್ನು ಅನುಭವ ಅಂತ ಹೇಳ್ತೀವಿ. ಅನುಭವ ಅನ್ನುವಂತಹದ್ದು ಯಾವಾಗ ಆಗತ್ತೆ ಅಂತಂದರೆ ಬಿಕಾಸ್ ಆಫ್ ದಿ ಸಂಸ್ಕಾರಾಸ್, ಬಿಕಾಸ್ ಆಫ್ ದಿ ಇಂಪ್ರೆಷನ್ಸ್. ವೆರಾಸ್ ರಿಯಲೈಸೇಷನ್ ಅಂತಂದರೆ ಇಟ್ ಈಸ್ ಎ ಜ್ಞಾನ ಬಿಯಾಂಡ್ ದಿಸ್. ಒಬ್ಬ ಆತ್ಮಜ್ಞಾನಿ ಅವನಿಗೆ ಸಾಕ್ಷಾತ್ಕಾರವಾಗಿದೆ, ಅವನ ಅನುಭವ ಏನು ಅನ್ನುವಂತಹ ಪ್ರಶ್ನೆನೇ ಸರಿ ಇಲ್ಲ. ಒಬ್ಬ ಆತ್ಮಜ್ಞಾನಿ ಅಂತ ಹೇಳಿದಾಗ ಅವನಲ್ಲಿ ಮನಸ್ಸು ಅನ್ನುವಂತಹದ್ದಿರೋದಿಲ್ಲ, ಮನಸ್ಸಿನ ಜಾಗದಲ್ಲಿ ಕಾನ್ಷಿಯಸ್ನೆಸ್, ಪ್ರಜ್ಞೆ. ಸೊ ಮನಸ್ಸು ಇದ್ದಾಗ there is a chance for processing. ಮನಸ್ಸಿನಲ್ಲಿ ಅನೇಕ ರೀತಿಯ ಪ್ರೋಸೆಸ್ಗಳು ಆಗುತ್ತೆ. ಆ ಪ್ರೋಸೆಸ್ಗಳೆಲ್ಲ ನಮಗೆ ಅನೇಕ ನಿರ್ದೇಶನಗಳನ್ನು ಕೊಡುತ್ತೆ. ಇಂತಹದ್ದನ್ನು ಮಾಡು, ಇಂತಹದ್ದನ್ನು ಮಾಡಬೇಡ, ಇದನ್ನು ನೋಡು, ಇದನ್ನು ನೋಡಬೇಡ, ಇಲ್ಲಿ ಹೋಗು, ಅಲ್ಲಿ ಹೋಗು. ಇವೆಲ್ಲ ಮನಸ್ಸಿನಲ್ಲಿ ಹರಿದಾಡುವಂತಹ ಯೋಚನೆಗಳ ಕಾರಣದಿಂದ ನಮಗೆ ಸಿಕ್ಕಂತಹ ಸಿಗ್ನಲ್ಸ್ಗಳು ಇದು.
ಅಲ್ಲಿ ಮನಸ್ಸೇ ಇಲ್ಲ ಅಂತಂದ ಮೇಲೆ ಆತ್ಮಜ್ಞಾನಿಯೇ he lives with the consciousness and he is consciousness. ಆದ್ದರಿಂದ ಆತ್ಮಜ್ಞಾನಿ ಅಂತ ಹೇಳಿದಾಗ he will not carry the impressions because there will be no impressions. There will be no impressions to carry. So ಸಂಸ್ಕಾರಗಳೇ ಅಲ್ಲಿ ಇರೋದಿಲ್ಲ. The mind itself, it becomes absent. It becomes absent for a Atmagnani. So there is no mind. Since there is no mind, for him there is no projection of the world. ಆದ್ದರಿಂದ ಹಾಗಾದರೆ ಆತ್ಮಜ್ಞಾನಿಯಲ್ಲಿ ಏನಿರುತ್ತೆ? ಆಲ್ವೇಸ್ ನಮ್ಮಲ್ಲಿ ಮನಸ್ಸು ಅನ್ನುವಂತಹದ್ದು ಇರೋದ್ರಿಂದ ಈ ಇಂಪ್ರೆಷನ್ಸು, ಸಂಸ್ಕಾರ ಇವೆಲ್ಲವನ್ನ ನಾವು ನೋಡ್ತೀವಿ. he lives with the consciousness and he is consciousness ಅಂತಂದಮೇಲೆ ಅಲ್ಲಿ ಅವನಲ್ಲಿ ಇರುವಂತಹದ್ದಾದರೂ ಏನು? the only reality. he lives with the ಸತ್ಯ. ಸತ್ಯವೇ ಅವನಾಗಿ ಹೋಗಿರ್ತಾನೆ. ಸೊ ದಿಸ್ ಈಸ್ ದಿ ಓನ್ಲಿ ಟ್ರೂತ್. ಸೊ ಜ್ಞಾನಿಯ ಅನುಭವ ಯಾವುದಾಗಿರುತ್ತೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಕಾನ್ಷಿಯಸ್ನೆಸ್, ದಿ ಹೈಯೆಸ್ಟ್ ಟ್ರೂತ್, ರಿಯಾಲಿಟಿ. ಸೊ ಫಾರ್ ಹಿಮ್, ಒಬ್ಬ ಆತ್ಮಜ್ಞಾನಿಗೆ ದರ್ ಈಸ್ ನೋ ಲೋಕ ಫಾರ್ ಹಿಮ್. ಅವನು ತನ್ನನ್ನು ಇಡೀ ವಿಶ್ವದೊಂದಿಗೆ ಗುರುತಿಸ್ಕೊಂಡಿರ್ತಾನೆ. ತನ್ನ ಮನಸ್ಸು ಅನ್ನುವಂತಹದ್ದು ಇಲ್ಲದೇ ಇರೋದ್ರಿಂದ ತನ್ನನ್ನು ವಿಶ್ವ ಪ್ರಜ್ಞೆಯೊಂದಿಗೆ ಗುರುತಿಸ್ಕೊಂಡಿರ್ತಾನೆ. ಇಡೀ ವಿಶ್ವವೇ ಅವನಾಗಿ ಹೋಗಿರ್ತಾನೆ. ಆದ್ದರಿಂದ ಅಂತಹವನನ್ನು ಮಹಾಪುರುಷ, ಪೂರ್ಣ ಪುರುಷ, ಸತ್ಪುರುಷ, ಸ್ಥಿತಪ್ರಜ್ಞ, ಪ್ರಜ್ಞಾರೂಪಿ ಹೀಗೆಲ್ಲ ಕರೀತೀವಿ. ನಮ್ಮ ವೇದಾಂತ ಕೂಡ ಭಗವಂತನನ್ನು ಈ ರೀತಿಯಲ್ಲೇ ಕರೆಯುತ್ತೆ. ರಮಣ ಮಹರ್ಷಿಗಳು ಇದೇ ಮನಸ್ಸಿನ ವಿಚಾರವನ್ನು ಕುರಿತು ಹೇಳುವಾಗ ಅವ್ರು ಹೇಳ್ತಾರೆ, ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವ. ಅವ್ರು ಹೇಳ್ತಾರೆ, ಈ ಮನಸ್ಸು ಅನ್ನುವಂತಹದ್ದು ಹೇಗಿದೆ, ಇದನ್ನ ನಾನು ಹುಡುಕ್ಲೇಬೇಕು, ನಾನು ಮನಸ್ಸನ್ನು ನೋಡಲೇಬೇಕು, ನಾನು ಮನಸ್ಸನ್ನು ಹುಡುಕೊಂಡು ಹೋಗ್ತೀನಿ. ಮನಸ್ಸನ್ನು ಹುಡ್ಕೊಂಡು ಹೋಗೋದಕ್ಕೆ ಈಗ ಉಳಿದಿರೋದು ಇದೊಂದೇ ದಾರಿ, ನನ್ನ ಕೈಗೆ ಮನಸ್ಸು ಸಿಗೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿ ಮನಸ್ಸನ್ನು ಹುಡುಕೊಂಡು ಹೋದಾಗ ನೈವ ಮಾನಸಂ, ಅಲ್ಲಿ ಮನಸ್ಸು ಅನ್ನುವಂತಹದ್ದು ಇರೋದಿಲ್ಲ. ನೈವ ಮಾನಸಂ ಬಹಳ ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಒಬ್ಬ ಕಳ್ಳ ಊರಲ್ಲಿ ಕಳ್ಳತನವನ್ನು ಮಾಡಿರ್ತಾನೆ, ಕೆಲವು ವಸ್ತುಗಳನ್ನು ಕದ್ದಿರ್ತಾನೆ. ಆ ಊರಿನ ಎಲ್ಲ ಜನಗಳು, ಪೊಲೀಸ್ನವರು ಎಲ್ಲರೂ ಬಂದು ಆ ಕಳ್ಳನ್ನು ಹುಡುಕಬೇಕು ಅಂತ ಹುಡುಕಾಟ ಮಾಡ್ತಾ ಇದ್ದಾಗ, ಒಂದು ವೇಳೆ ಅದೇ ಕಳ್ಳ ಈ ಪೊಲೀಸವರು ಮತ್ತು ಊರಿನವರುಗಳ ಜೊತೆ ಸೇರಿಕೊಂಡು ಕಳ್ಳನನ್ನು ನಾನು ಕೂಡ ಹುಡುಕೊಡ್ತೀನಿ ಅಂತ ಬಂದರೆ ಯಾರಿಗಾದರೂ ಆಗಲಿ ಕಳ್ಳ ಸಿಗ್ತಾನ? ಕಳ್ಳ ಸಿಗೋದಿಲ್ಲ. ಬಿಕಾಸ್ ಕಳ್ಳನೇ ಕಳ್ಳನ ಹುಡುಕೋದಕ್ಕೆ ಹೇಗೆ ಸಾಧ್ಯ? ಮನಸ್ಸನ್ನು ಹುಡುಕಬೇಕು ಅಂತಂದರೆ ವಿ ಆರ್ ದಿ ಮೈಂಡ್, ವಿ ಆರ್ ದಿ ಪ್ರಜ್ಞಾರೂಪೀಸ್. ನಾವು ನಮ್ಮನ್ನು ಯಾಕೆ ಹುಡುಕೋದು? ವಿ ಆರ್, ನಾವಿದ್ದೀವಿ. ನಮ್ಮನ್ನು ನಾವು ಹುಡುಕೋ ಅವಶ್ಯಕತೆನೇ ಇಲ್ಲ. ವಿ ಆರ್, ವಿ ಎಕ್ಸಿಸ್ಟ್ ಆಲ್ವೇಸ್. ಹೀಗೆ ನಮ್ಮ ದಿನನಿತ್ಯದಲ್ಲಿ ಇಂತಹವುಗಳೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ. ದ ಮೈಂಡ್ ಈಸ್ ಅಬ್ಸಲ್ಯೂಟ್ಲಿ ಪೀಸ್ಫುಲ್ ಅಂತಂದಾಗ, ದಿನನಿತ್ಯದಲ್ಲಿ ಅಂತಂದರೆ ನಮ್ಮ ಎಚ್ಚರದ ಅವಸ್ಥೆಯಲ್ಲಿ ಇಫ್ ದ ಮೈಂಡ್ ಈಸ್ ವೆರಿ ಪೀಸ್ಫುಲ್, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ. ಯಾವುದೋ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿದ್ದಾಗ ಮೈಂಡ್ ಈಸ್ ಅಬ್ಸಲ್ಯೂಟ್ಲಿ ಪೀಸ್ಫುಲ್ ಅಂತಂದಾಗ ಅಲ್ಲಿ ನಿದ್ರೆ ಬರೋದಿಲ್ಲ. ಅದು ಎಚ್ಚರದ ಅವಸ್ಥೆ. ಮೈಂಡ್ ಈಸ್ ಪೀಸ್ಫುಲ್, ವಿ ಆರ್ ಡೂಯಿಂಗ್ ಸಮಥಿಂಗ್ ಅಂತಂದಾಗ ಅಲ್ಲಿ ನಿದ್ರೆ ಇರೋದಿಲ್ಲ. ನಿದ್ರೆ ಇಲ್ಲ ಅಂತಂದಾಗ ಅಲ್ಲಿ ಮತ್ತೊಂದು ಲೋಕದ ಅವಶ್ಯಕತೆನೇ ಇರಲ್ಲ. ಎಕ್ಸಾಕ್ಟ್ಲಿ ಲೈಕ್ ದಟ್, ಈವನ್ ಡ್ಯೂರಿಂಗ್ ದಿ ಸ್ಲೀಪ್,
ನಿದ್ದೆ ಅಂತ ಹೇಳಿ ನಿದ್ರೆಗೆ ನಾವು ಹೋದಾಗ, ಇಫ್ ದ ಮೈಂಡ್ ಈಸ್ ಅಬ್ಸಲ್ಯೂಟ್ಲಿ ಪೀಸ್ಫುಲ್, ದೆರ್ ಈಸ್ ನೋ ಕನಸು. ಸಿನ್ಸ್ ದೆರ್ ಈಸ್ ನೋ ಕನಸು, ಇಟ್ ಈಸ್ ಓನ್ಲಿ ಸ್ಲೀಪ್. ಆ ಸ್ಲೀಪಲ್ಲೂ ಕೂಡ ನೋ ಬಾಡಿ, ನೋ ಮೈಂಡ್, ನೋ ಐಡೆಂಟಿಫಿಕೇಶನ್ ಆಫ್ ದಿ ಬಾಡಿ ಈಸ್ ಪಾಸಿಬಲ್, ನೋ ಐಡೆಂಟಿಫಿಕೇಶನ್ ಆಫ್ ದ ಮೈಂಡ್ ಈಸ್ ಆಲ್ಸೋ ಪಾಸಿಬಲ್. ಆದ್ದರಿಂದ ಆಗಲೂ ಕೂಡ ಅಲ್ಲಿ ಲೋಕ ಇಲ್ಲ, ಅಲ್ಲಿ ನಾನು ಅನ್ನುವಂತಹ ಅಹಂಕಾರದ ಪ್ರಜ್ಞೆಯೇ ಇರೋದಿಲ್ಲ. ಅಷ್ಟೊಂದು ಶಾಂತವಾದ ಅನುಭವವನ್ನು ನಾನು ನಿದ್ರೆಯಲ್ಲಿ ಅನುಭವಿಸಿದೆ ಅನ್ನುವಂತಹದ್ದು ಕೂಡ ನಿದ್ರೆಯಿಂದ ಎಚ್ಚೆತ್ತ ನಂತರದಲ್ಲಿ ನನಗೆ ಗೊತ್ತಾಗುತ್ತೆ. ದಿಸ್ ಈಸ್ ದಿ ಪವರ್ ಆಫ್ ದಿ ಮೈಂಡ್. ಸೊ ಮನಸ್ಸಿನ ಶಕ್ತಿ ಇಷ್ಟೊಂದಿದೆ ಅಂತಂದಾಗ ಆ ಮನಸ್ಸನ್ನು ನಾವು ಹೇಗೆ ಜೋಪಾನ ಮಾಡ್ಕೋಬೇಕಾಗುತ್ತೆ? ವಿ ಹ್ಯಾವ್ ಟು ಟೇಕ್ ಚಾರ್ಜ್ ಆಫ್ ಅವರ್ ಮೈಂಡ್. ಈ ಎಲ್ಲ ಕಾರಣಗಳಿಂದ ಪ್ರಪಂಚ ಅಂತ ಹೇಳಿದಾಗ ದ ವರ್ಲ್ಡ್ ಬೈ ಇಟ್ ಸೆಲ್ಫ್ ಹ್ಯಾಸ್ ನೋ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಮನಸ್ಸಿನ ಆಶ್ರಯದಲ್ಲಿ ಮನಸ್ಸಿಗೆ ಸಿಕ್ಕಂತಹ ಇಂಪ್ರೆಷನ್ಸ್ಗಳ ಪ್ರಕಾರ ಇಟ್ ಪ್ರೊಜೆಕ್ಟ್ಸ್ ದಿ ವರ್ಲ್ಡ್. ಒಂದು ಪ್ರಪಂಚವನ್ನು ಮನಸ್ಸು ಸೃಷ್ಟಿ ಮಾಡಿಕೊಡ್ತಾ ಇದೆ ಅಂತಂದರೆ, ಆ ಸೃಷ್ಟಿಗಾಗಿ ಮನಸ್ಸು ಉಪಯೋಗಿಸಿದಂತಹ ಮೂಲ ಸಾಮಗ್ರಿಗಳು ಯಾವುದು ಅಂತಂದರೆ ಮನಸ್ಸಿನ ಆಶ್ರಯದಲ್ಲಿ ಸಿಕ್ಕಂತಹ ಇಂಪ್ರೆಷನ್ಸ್. ದಟ್ ಮೀನ್ಸ್ ಡ್ಯೂರಿಂಗ್ ಅವರ್ ವೇಕಿಂಗ್ ಸ್ಟೇಟ್, ನಮ್ಮ ಎಚ್ಚರದ ಸ್ಥಿತಿಯಲ್ಲಿ ನಾವು ಏನೆಲ್ಲ ಅನುಭವಗಳನ್ನು ಗಳಿಸಿಕೊಂಡಿವಿ, ಆ ಅನುಭವಗಳೆಲ್ಲವೂ ಒಂದು ಸಾಮಗ್ರಿಯಾಗಿ ಒಂದು ಲೋಕದ ಸೃಷ್ಟಿಗೆ ಕಾರಣವಾಗುತ್ತೆ. ಸೊ ಭಾವಶೂನ್ಯ ಸತ್ ಭಾವ ಸುಸ್ಥಿತಿ. ಅಗೇನ್ another powerful statement made by Bhagavan Ramana Maharshi. Highest experience of a ಜ್ಞಾನಿ ಹೇಗಿರುತ್ತೆ ಅಂತ ರಮಣ ಮಹರ್ಷಿ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಭಾವಶೂನ್ಯ ಸದ್ಭಾವ ಸುಸ್ಥಿತಿ. ಅವನ ಒಂದು ಶೂನ್ಯ ಭಾವ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ, ಫ್ರೀ ಫ್ರಮ್ ಆಲ್ ಇಂಪ್ರೆಷನ್ಸ್, ಫ್ರೀ ಫ್ರಮ್ ಆಲ್ ಥಾಟ್ಸ್, free from all samskaras, sadbhava sustitihi. He himself, he is established himself in the Atma, or he is abiding in the Atma, he is abiding in the truth. This experience is called Satchidananda Bhava. So ಇಲ್ಲಿ ಮುಖ್ಯವಾಗಿ ನಚಿಕೇತ ತನ್ನ ಎರಡನೆಯ ವರದಲ್ಲಿ ಯಮಧರ್ಮರಾಜನನ್ನ ಲೋಕದಲ್ಲಿ ಅನೇಕ ಜನಗಳು ಸ್ವರ್ಗದ ಬಯಕೆಯನ್ನು ಹೊಂದಿದ್ದಾರೆ, ಅವರೆಲ್ಲರಿಗೂ ಸ್ವರ್ಗದ ಬಯಕೆ ಇದೆ. ಸೊ ಅವರೆಲ್ಲರಿಗಾಗಿ ನಾನು ಸ್ವರ್ಗವನ್ನು ಹೋಗಿ ತಲುಪೋದು ಹೇಗೆ ಅನ್ನುವ ರಹಸ್ಯವನ್ನು ನಿನ್ನಿಂದ ತಿಳ್ಕೋಬೇಕು ಅಂತ ಹೇಳಿ ನಾನು ನಿನ್ನಲ್ಲಿ ಅಗ್ನಿವಿದ್ಯೆಯ ವರವನ್ನು, ನನ್ನ ಎರಡನೆಯ ವರವನ್ನಾಗಿ ನಾನು ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ ಯಮರಾಜ. ಇನ್ಫ್ಯಾಕ್ಟ್ ನನಗೆ ಸ್ವರ್ಗದ ಬಗ್ಗೆ ಆಸಕ್ತಿ ಇಲ್ಲ, ಆದರೆ ಆಸಕ್ತಿ ಇರುವಂತಹದ್ದು ಲೋಕದ ಜನಗಳಿಗೆ. ಆದ್ದರಿಂದ ಅವರೆಲ್ಲರ ಪರವಾಗಿ ನಾನು ಈ ವರವನ್ನು ಕೇಳ್ಕೊತಾ ಇದ್ದೀನಿ ಅಂತಂದಾಗ ನಮಗೆ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, ನಚಿಕೇತ he himself he is not interested in getting ಸ್ವರ್ಗಲೋಕ. ನನಗೆ ಸ್ವರ್ಗಲೋಕ ಬೇಕು ಅಂತ ಅವನು ಹೇಳಿಲ್ಲ, ನನಗೆ ಅಂತಹ ಬಯಕೆ ಇದೆ ಅಂತ ಹೇಳಿಲ್ಲ. ಆದರೆ ಎಲ್ಲೋ ಲೋಕದಲ್ಲಿ ಎಲ್ಲ ಜನಗಳಿಗೂ ಸ್ವರ್ಗದ ಬಗ್ಗೆ ಅಪೇಕ್ಷೆಯನ್ನು ಹೊಂದಿದ್ದಾರೆ ಅಂತ ಅಂದ್ಬಿಟ್ಟು ಅವರುಗಳಿಗಾಗಿ ನಾನು ಕೇಳ್ಕೋತಾ ಇದ್ದೀನಿ ಅಂತ ನಚಿಕೇತ ಯಮಧರ್ಮರಾಜನಲ್ಲಿ ಬಹಳ ವಿನಯದಿಂದ ವೈ ಐ ಆಮ್ ಆಸ್ಕಿಂಗ್ ದಿಸ್ ವರ ಅನ್ನುವಂತಹದ್ದನ್ನು ನೇರವಾಗಿ ಹೇಳ್ಕೋತಾ ಇದ್ದಾನಲ್ಲ. ಯಾಕೆ ಬೇಕಿತ್ತು ನಚಿಕೇತನಿಗೆ ಈ ಒಂದು ಉಸಾಬರಿ ಎನ್ನುವಂತಹ ಪ್ರಶ್ನೆ ಬರಬಹುದು. ಎಕ್ಸಾಕ್ಟ್ಲಿ ಈಗ ವೈ ಐ ಆಮ್ ಆಸ್ಕಿಂಗ್ ಅನ್ನೋದನ್ನು ಹೇಳ್ತಾನೆ. ಇಟ್ ಈಸ್ ನಾಟ್ ಫಾರ್ ಮೈ ಸೆಲ್ಫ್. ಯಮಧರ್ಮರಾಜ, ನಾನು ನನಗಾಗಿ ಕೇಳ್ಕೊತಾ ಇಲ್ಲ,
ನನಗೆ ಸ್ವರ್ಗ ಲೋಕ ಬೇಕಾಗಿಲ್ಲ, ಬಟ್ ಲೋಕದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಆರ್ ಇಂಟ್ರೆಸ್ಟೆಡ್. ಹೆಚ್ಚಿನ ಜನಗಳಿಗೆ ಇದರ ಬಗ್ಗೆ ಅಪೇಕ್ಷೆ ಇದೆ. ಸ್ವರ್ಗ ಬೇಕು, ಒಮ್ಮೆ ಆದರೂ ಸ್ವರ್ಗ ಲೋಕದಲ್ಲಿ ಹೋಗಿ ಅಲ್ಲಿದ್ದು ಆ ಒಂದು ಅನುಭವವನ್ನು ತಗೊಂಡ್ಬಿಡೋಣ ಅಂತ ಅವರೆಲ್ಲರಿಗೂ ಆಸೆ ಇದೆ. ಆದ್ದರಿಂದ ಅವರುಗಳೆಲ್ಲರಿಗಾಗಿ ನಾನು ಅಗ್ನಿವಿದ್ಯೆಯನ್ನು ನಾನು ನಿನ್ನಿಂದ ಕಲ್ತ್ಕೊಂಡ್ರೆ ಸ್ವರ್ಗ ಸಿಗತ್ತೆ ಅನ್ನೋ ಒಂದು ಕಾರಣದಿಂದ ಅವರೆಲ್ಲರುಗಳಿಂದ ಪುಣ್ಯದ ಕರ್ಮಗಳು ಲೋಕದಲ್ಲಿ ಜರುಗುವಂತೆ ನಾನು ಮಾಡಿಸ್ತೀನಿ. ಸೊ ದಿಸ್ ಈಸ್ ದ ರೀಸನ್ ಬಿಹೈಂಡ್ ಆಸ್ಕಿಂಗ್ ಅಗ್ನಿವಿದ್ಯೆ. ಸೊ ಈ ಅಗ್ನಿವಿದ್ಯೆ ಅನ್ನುವಂತಹದ್ದು ನಮಗೆ ಸ್ವರ್ಗವನ್ನು ಸಿಗುವಂತೆ ಮಾಡತ್ತೆ ಅಂತಂದರೆ, ಆ ಅಗ್ನಿವಿದ್ಯೆ ನನಗೆ ಸ್ವರ್ಗ ಸಿಗತ್ತೆ ಅಂತ ಹೇಳಿ ಐ ಆಮ್ ಪ್ರಿಪೇರ್ಡ್ ನೌ ಟು ಡೂ ದಿಸ್ ಅಗ್ನಿವಿದ್ಯಾ ಅಂತ ನಾನು ಹೇಳಿದಾಗ ನನ್ನ ಮನಸ್ಸನ್ನು ನಾನು ಎಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತೀನಿ. ಸೊ ನಥಿಂಗ್ ಈಸ್ ಫ್ರೀ. ಏನೋ ಅಗ್ನಿವಿದ್ಯೆ ಇದೆ, ಏನೋ ಒಂದು ಮಂತ್ರ ಹೇಳ್ಬಿಟ್ರೆ ಸ್ವರ್ಗ ಸಿಗುತ್ತಾ? ನೋ ನೋ ನೋ. ಅಗ್ನಿವಿದ್ಯೆ ಈಸ್ ಅ ನೇಮ್ ಬೋರ್ಡ್. ಅದರ ಆಶ್ರಯದಲ್ಲಿ ನಿಂತು ಸ್ವರ್ಗದ ಬಯಕೆಯ ಕಾರಣದಿಂದ ಮಾಡುವಂತಹ ಪ್ರತಿ ಕರ್ಮ ಪುಣ್ಯದ ಕರ್ಮವಾಗಿರಬೇಕು. ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳೋ ಹಾಗಾಗಬೇಕು. ಹೆಚ್ಚು ಹೆಚ್ಚು ಪುಣ್ಯದ ಸಂಪಾದನೆಯನ್ನು ಮಾಡಿಕೊಂಡಷ್ಟು ಪುಣ್ಯಲೋಕವನ್ನು ಹೋಗಿ ಸೇರಬಹುದು. ಎಲ್ಲೆಲ್ಲೂ ಪ್ರತಿಯೊಬ್ಬರು ಪುಣ್ಯದ ಕೆಲಸವನ್ನೇ ಮಾಡ್ತಾ ಇದ್ದರೆ ಲೋಕ ಎಷ್ಟು ಶಾಂತಿ ಇರುತ್ತೆ. ಅಲ್ಲಿ ಮೋಸ ಇರಲ್ಲ, ವಂಚನೆ ಇರಲ್ಲ, ಅನ್ಯಾಯ ಇರಲ್ಲ, ಕಳ್ಳತನ ಇರಲ್ಲ, ಕೊಲೆ ದರೋಡೆಗಳಿರೋದಿಲ್ಲ. ಇಂತಹ ಪ್ರಪಂಚ ಯಾರಿಗೆ ಬೇಡ? ಎಕ್ಸಾಕ್ಟ್ಲಿ ಲೈಕ್ ದಿಸ್. ಸೊ ಅದಕ್ಕೆ ಅವನೇನು ಹೇಳ್ತಾನೆ ಅಂತಂದರೆ, ಇಡೀ ಸಮಾಜದಲ್ಲಿ ಇಲ್ಲಿರುವಂತಹ ಎಲ್ಲ ಮನುಷ್ಯರುಗಳು ಕೂಡ ಸ್ವರ್ಗದ ಬಯಕೆಯನ್ನು ಹೊಂದಿದ್ದಾರೆ. ಅವರೆಲ್ಲರಿಗೂ ನಾನು ನಿಮಗೆ ಅಗ್ನಿವಿದ್ಯೆಯನ್ನು ಹೇಳ್ಕೊಡ್ತೀನಿ, ನಿಮಗೆ ಸ್ವರ್ಗ ಸಿಗತ್ತೆ ಅಂತ ಹೇಳಿ ಅವರೆಲ್ಲರಿಂದ ನಾನು ಪುಣ್ಯದ ಕರ್ಮಗಳನ್ನು ಮಾಡಿಸ್ತೀನಿ. ಎಲ್ಲೆಲ್ಲೂ ಪುಣ್ಯ ಸದಾಕಾಲ ಲೋಕದಲ್ಲಿ ಜರುಗುವಂತೆ ಮಾಡ್ತೀನಿ. ಈ ಕಾರಣದಿಂದ ಯಮಧರ್ಮರಾಜ, ನಾನು ನಿನ್ನಲ್ಲಿ ನನ್ನ ಎರಡನೇ ವರ ಅಂತ ಹೇಳಿ ಅಗ್ನಿವಿದ್ಯೆಯನ್ನು ಬೇಡ್ಕೋತಾ ಇದ್ದೀನಿ. ದಯಮಾಡಿ ನನಗೆ ನೀ ಈ ಅಗ್ನಿವಿದ್ಯೆಯನ್ನು ಕಲಿಸ್ಕೊಡ್ಬೇಕು. ನನಗೆ ಗೊತ್ತಿದೆ ನೀನು ಇದರ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿದೆಯಾ ಅಂತ ನನಗೆ ಗೊತ್ತು. ಆದ್ದರಿಂದ ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ ಅಂತ ತನ್ನ ಎರಡನೆಯ ವರವನ್ನು ಈ ಕಾರಣದಿಂದ ನಚಿಕೇತ ಕೇಳಿಕೊಂಡಾಗ ಯಮಧರ್ಮರಾಜ ಹೇಳ್ತಾನೆ, ಈ ಅಗ್ನಿಯ ವಿದ್ಯೆಯ ಬಗ್ಗೆ ಅವನು ವಿಚಾರವನ್ನು ತಿಳಿಸ್ತಾನೆ. ಯಮರಾಜ, ಎಸ್, ನೀನು ಅಗ್ನಿವಿದ್ಯೆಯನ್ನು ಕೇಳ್ಕೊತಾ ಇದೆಯಪ್ಪ, ನಿನ್ನ ಉದ್ದೇಶ ಚೆನ್ನಾಗಿದೆ, ಎಸ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಅಂತ ಹೇಳಿ ಯಮಧರ್ಮರಾಜ ಮಾತನಾಡ್ತಾನೆ. ಅವನು ಹೇಳ್ತಾನೆ, ಯಮಧರ್ಮರಾಜ ಹೇಳ್ತಾನೆ, ಪ್ರತೆ ಬ್ರವೀಮಿ ತದುಮೇ ನಿಬೋಧ ಸ್ವರ್ಗಮಗ್ನಿಂ ನಚಿಕೇತ ಪ್ರಜಾನನ ಅನಂತ ಲೋಕಾಪ್ತಿ ಮತೋ ಪ್ರತಿಷ್ಠಾಂ ವಿದ್ಯುತ್ವಮೋತಂ ನಿಹಿತಂ ಗುಹಾಯಾಮ್. ಯಮಧರ್ಮರಾಜ ಹೇಳ್ತಾನೆ, ಏ ನಚಿಕೇತ, ತೇ ಪ್ರಬ್ರವೀಮಿ, ನಾನು ನಿನಗೆ ಹೇಳ್ಕೊಡ್ತೀನಪ್ಪ. ನೀ ಅಗ್ನಿವಿದ್ಯೆ ಬೇಕು ಅಂತ ಕೇಳ್ಕೊತಾ ಇದೀಯ, ಖಂಡಿತ ನಾನು ಹೇಳ್ಕೊಡ್ತೀನಿ ನಿನಗೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ತತ್ ಸ್ವರ್ಗ್ಯಂ ಅಗ್ನಿಂ, ಆ ಒಂದು ಅಗ್ನಿವಿದ್ಯೆ, ದಿ ನಾಲೆಡ್ಜ್ ರಿಗಾರ್ಡಿಂಗ್ ದಿ ಅಗ್ನಿ ವಿಚ್ ಗೆಟ್ಸ್ ಯು ಸ್ವರ್ಗಲೋಕ, ಅದನ್ನು ನಾನು ನಿಂಗೆ ಹೇಳ್ಕೊಡ್ತೀನಿ. ಈ ಅಗ್ನಿವಿದ್ಯೆಯ ಕಾರಣದಿಂದ ಅದು ನಿನ್ನನ್ನು ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ಅದರ ಬಗ್ಗೆ ಡೌಟೇ ಇಲ್ಲಪ್ಪ. ಮೇನಿಬೋಧ, ನನ್ನಿಂದ ನೀನು ಅದನ್ನು ಕಲಿಬಹುದು. ಇಟ್ ಈಸ್ ಪಾಸಿಬಲ್ ಫಾರ್ ಯು, ನಾನು ಹೇಳ್ಕೊಡೋಕೆ ರೆಡಿ ಇದ್ದೀನಿ, ಸೊ ನೀನು ಕಲಿಬಹುದು. ಪ್ರಜಾನನ್, ನನಗೆ ಅದರ ಬಗ್ಗೆ ಹೆಚ್ಚು ಜ್ಞಾನ ಇದೆ, ನನಗೆ ಚೆನ್ನಾಗಿ ಗೊತ್ತು ಅಗ್ನಿವಿದ್ಯೆ ಅಂತಂದ್ರೆ ಏನು, ಅದನ್ನು ಹೇಗೆ ಹೇಳ್ಕೊಡ್ಬೇಕು, ಅವೆಲ್ಲವನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಸೊ ಅಗ್ನಿವಿದ್ಯೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಇಟ್ ಈಸ್ ಈಸಿ ಫಾರ್ ಮೀ ಟು ಟೀಚ್ ಯು, ನಿನಗೆ ನಾನು ಹೇಳ್ಕೊಡ್ತೀನಿ. ಅನಂತ ಲೋಕಾಪ್ತಿ, ಈ ಅಗ್ನಿವಿದ್ಯೆ ಅನ್ನುವಂತಹದ್ದು ಇಟ್ಸ್ ಎ ಸ್ಪೆಷಲ್ ನಾಲೆಡ್ಜ್, ಇದೊಂದು ವಿಶೇಷವಾದ ಜ್ಞಾನ.
ಮತ್ತು ಅದರ ಮಹಿಮೆ ಹೇಗೆ ಅಂತಂದರೆ ಆಪ್ತಿಮ್, ಅದು ನಿನಗೆ ತಂದು ಕೊಡತ್ತೆ. ಆಪ್ತಿಮ್ ಅಂತಂದರೆ ಅದು ನಿನಗೆ ದೊರಕುವಂತೆ ಮಾಡತ್ತೆ. ಅದು ಅಂತಂದರೆ ಯಾವುದು? ಸ್ವರ್ಗಲೋಕ, ಅನಂತಲೋಕ. ಅನಂತಲೋಕ ಆಪ್ತಿಮ್. ಅನಂತಲೋಕ ಅಂತಂದರೆ ಇನ್ಫಿನಿಟ್ ವರ್ಲ್ಡ್ ಅಂತ ಹೇಳ್ತಾರೆ. ಅಂತಂದರೆ ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲವೂ ಹೆಚ್ಚು ಹೆಚ್ಚು. ಇಂತಹದ್ದು ಇಲ್ಲ ಅನ್ನುವಂತಹದ್ದೇ ಇಲ್ಲ, ಆ ರೀತಿಯಲ್ಲಿ ಇರುವಂತಹ ಒಂದು ಲೋಕ ಸ್ವರ್ಗಲೋಕ. ಸೊ ಒಂದು ವೇಳೆ ಸ್ವರ್ಗಲೋಕದಲ್ಲಿ ಸುಖ ಇದೆ ಅಂತಂದಾಗ ಎಲ್ಲೋ ಸ್ವಲ್ಪ ಸುಖ ಅಲ್ಲ, ಅದು ಅನಂತ ಸುಖ. ಆರೋಗ್ಯ, ಅನಂತ ಆರೋಗ್ಯ. ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲವೂ ಅನಂತ. ಲಿಮಿಟೇಷನ್ಸೇ ಇಲ್ಲಪ್ಪ ಅಲ್ಲಿ. ನನಗೆ ಎಷ್ಟು ಸಾಕು ಅಂತ ನೀನು ಹೇಳೋ ಹಾಗೆ ಇಲ್ಲ, ಅಷ್ಟೊಂದಿದೆ ಅಲ್ಲಿ. ಅದರಿಂದ ಅವೆಲ್ಲ ನಿನಗೆ ಅಲ್ಲಿ ಸಿಗತ್ತೆ. ಸೊ ಎಷ್ಟು ಹೆಚ್ಚು ಸುಖ ಅಂತ ನಿನಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಹೆಚ್ಚೆಚ್ಚು ಸುಖವನ್ನು ನೀನು, ನಿನ್ನ ಕಲ್ಪನೆಗೂ ಮೀರಿದಂತಹ ಸುಖವನ್ನು ನೀನು ಅಲ್ಲಿ ಅನುಭವಿಸಬಹುದು. ಅಂತಹ ಲೋಕದ ಪ್ರಾಪ್ತಿಗಾಗಿ ಇರುವಂತಹ ಅಗ್ನಿವಿದ್ಯೆಯ ರಹಸ್ಯ ಜ್ಞಾನವನ್ನು ನಾನು ನಿನಗೆ ಕಲಿಸ್ಕೊಡ್ತೀನಿ. ಇಂತಹದ್ದನ್ನು ಅನಂತಲೋಕ, ಸ್ವರ್ಗಲೋಕ ಅಂತ ಹೇಳ್ತಾರೆ. ಸೊ ಈ ಒಂದು ಸ್ವರ್ಗಲೋಕ ನಿನಗೆ ಸಿಗುವಂತೆ ಈ ಅಗ್ನಿವಿದ್ಯೆ ಮಾಡತ್ತೆ. ಆದ್ದರಿಂದ ನಾವು ಐ ಆಮ್ ಆಲ್ಸೋ ರೆಡಿ. ಸೊ ಯು ಬಿ ರೆಡಿ. ಹೇಳ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಕಲಿಯೋದಕ್ಕೆ ನೀನು ಕೂಡ ಸಿದ್ಧನಾಗು. ನಾನು ನಿನಗೆ ಹೇಳ್ಕೊಡ್ತೀನಿ. ಆ ವಿದ್ಯೆ ಬಗ್ಗೆ ನನಗೆ ಹೆಚ್ಚು ಜ್ಞಾನ ಇರೋದ್ರಿಂದ ತುಂಬ ಆಸಕ್ತಿಯಿಂದ ಹೇಳ್ಕೊಡ್ತೀನಪ್ಪ. ಈಗ ನಿನ್ನ ಬಯಕೆಯಂತೆ ಅಗ್ನಿವಿದ್ಯೆಯ ಜ್ಞಾನವನ್ನು ನಾನು ನಿನಗೆ ಹಂಚ್ತೀನಿ. ಪ್ರತಿಷ್ಠಾ, ದಿಸ್ ನಾಲೆಡ್ಜ್ ಇಟ್ ಈಸ್ ವೆರಿ ಸಪೋರ್ಟಿವ್. ಯಾವುದಕ್ಕೆ ಅಂತಂದರೆ ಸ್ವರ್ಗಲೋಕ ಬೇಕು ಅಂತಂದರೆ ಆ ಸ್ವರ್ಗಲೋಕಕ್ಕೆ ಈ ಒಂದು ಅಗ್ನಿವಿದ್ಯೆಯೇ ಆಧಾರ. ಸಚ್ ಎ ಸಪೋರ್ಟಿವ್, ವೆರಿ ಸಪೋರ್ಟ್ ಆ್ಯಂಡ್ ಫೌಂಡೇಶನ್ ಫಾರ್ ಸ್ವರ್ಗಲೋಕ. ಮತ್ತು ಈ ಅಗ್ನಿವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಲ್ಲಪ್ಪ, ಈ ಅಗ್ನಿವಿದ್ಯೆ ಎಲ್ಲಿದೆ ಅಂತ ತಿಳ್ಕೊಂಡಿದ್ಯಾ ನೀನು? ಈ ಅಗ್ನಿವಿದ್ಯೆ ಇರೋದಾದರೂ ಎಲ್ಲಿ? ಅದನ್ನು ನಾನು ಹೇಳ್ಕೊಡ್ತೀನಿ, ನೀನು ಕಲಿತೀಯ, ಇಟ್ಸ್ ಆಲ್ ಓಕೆ. ಬಟ್ ಡು ಯು ನೋ ವೇರ್ ಈಸ್ ಇಟ್? ಈ ಅಗ್ನಿವಿದ್ಯೆ ಎಲ್ಲಿದೆ ಗೊತ್ತಾ? ವಿದ್ಯೆ ತ್ವಮೇತಂ ನಿಹಿತಂ ಗುಹಾಯಾಮ್. ವಿದ್ಯೆ ಅಂತಂದರೆ ಪ್ಲೀಸ್ ನೋ, ದಯಮಾಡಿ ಅರ್ಥ ಮಾಡ್ಕೋ, ತಿಳ್ಕೊ. ವಿದ್ಯೆ ಅಂದರೆ ತಿಳ್ಕೊ ಅಂತ. ತಿಳ್ಕೊ. ತ್ವಂ ಏತಂ ಗುಹಾಯಾಮ್ ನಿಹಿತಂ. ಈ ಒಂದು ನಾಲೆಡ್ಜ್, ಅಗ್ನಿವಿದ್ಯೆ ಎನ್ನುವಂತಹದ್ದು, ಏತಂ ಈ ಒಂದು ವಿದ್ಯೆ, ನಿಹಿತಂ ಅದು ಇರುವಂತಹದ್ದು ಎಲ್ಲಿ ಅಂತಂದರೆ ಗುಹಾಯಾಮ್, ಇನ್ ದಿ ಕೇವ್ ಆಫ್ ಯುವರ್ ಹಾರ್ಟ್. ಗುಹೆ ಅಂತಂದರೆ, ಗುಹಾ ಅಂತ ನಾವೇನು ಹೇಳ್ತೀವಿ, ಗುಹ್ಯ ಅಂತ ಹೇಳ್ತೀವಿ. ಅಂತಂದರೆ ಒಂದು ರಹಸ್ಯವಾದ ಜಾಗವನ್ನು ಕುರಿತು ನಾವು ಗುಹೆ ಅಂತ ಹೇಳ್ತೀವಿ. ಅದಕ್ಕೆ ಹಿಂದೆ ಎಲ್ಲ ಋಷಿ ಮುನಿಗಳು ಎಲ್ಲಿದ್ರು ಅಂತಂದರೆ ಎಲ್ಲೋ ಅರಣ್ಯದ ಮಧ್ಯದಲ್ಲಿ ಯಾರಿಗೋ ಕಾಣದೇ ಇರೋ ಹಾಗೆ ಆ ಬೆಟ್ಟಗಳ ಮಧ್ಯದಲ್ಲಿ ಯಾವುದೋ ಒಂದು ಗುಹೆಪ್ಪ, ಅದು ಕಂಡು ಹಿಡಿಯೋಕ್ಕೆ ಆಗಲ್ಲ. ಗುಹೆ ಅಂತಂದರೆ ಗುಹ್ಯವಾಗಿರುವಂತಹದ್ದು, ರಹಸ್ಯವಾಗಿರುವಂತಹದ್ದು. ಸೊ ರಹಸ್ಯವಾದ ಜಾಗ ಇಸ್ ಕಾಲ್ಡ್ ಗುಹೆ. ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಈ ಒಂದು ಅಗ್ನಿವಿದ್ಯೆ ಎಲ್ಲಿದೆ ಗೊತ್ತಾ? ತಿಳ್ಕೊ. ವಿದ್ಯೆ, ಯು ನೋ ಇಟ್, ಇಟ್ ಈಸ್ ದೇರ್ ಇನ್ ದಿ ಕೇವ್ ಆಫ್ ಯುವರ್ ಹಾರ್ಟ್. ಕೇವ್ ಅಂದರೆ ಗುಹೆ, ಹಾರ್ಟ್ ಅಂದರೆ ಹೃದಯ. ನಿನ್ನ ಹೃದಯದ ಗುಹೆನಲ್ಲಿ ಅದಿದೆ ಅಂತ ಹೇಳ್ತಾನೆ. ಅಂತಂದರೆ ಇಲ್ಲಿ ಹೃದಯ ಅಂತ ಹೇಳಿರುವಂತಹದ್ದು, ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಬಾಡಿ. ಅದು ದೇಹದ ಒಂದು ಭಾಗವೇ ಅಲ್ಲ. ಹೃದಯ ಅಂತ ಹೇಳಿದಾಗ ನಮ್ಮ ಈ ಲೌಕಿಕ ಭಾಷೆಯಲ್ಲಿ ಹೃದಯ ಅನ್ನುವಂತಹದ್ದು ಒಂದು ಭೌತಿಕ ದೇಹದಲ್ಲಿ ರಕ್ತ ಚಲನೆ, ಎದೆ ಬಡಿತ, ಉಸಿರು ಎಲ್ಲವನ್ನ ಎಲ್ಲ ಕಡೆ ಸರಬರಾಜು, ಪಂಪಿಂಗ್ ಸ್ಟೇಷನ್ ಅಂತ ನಾವೇನು ಹೇಳ್ತೀವಿ, ದಟ್ ವಿ ಕಾಲ್ ಇಟ್ ಹೃದಯ. ಅದು ನಮ್ಮ ಲೌಕಿಕ ಭಾಷೆ. ಡಾಕ್ಟರ್ಗಳು ಹೇಳ್ತಾರಲ್ಲ, ನಿನ್ನ ಹಾರ್ಟ್ ಇಲ್ಲಿದೆ ಅಂತ ಹೇಳಿದಾಗ ಹಾರ್ಟ್ ಬೀಟು, ಅಲ್ಲಿ ಬ್ಲಡ್ ಪಂಪ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಲೌಕಿಕ ಭಾಷೆ ಹೃದಯ ಅಂತಂದರೆ ಹಾರ್ಟು, ಇಟ್ಸ್ ಎ ಪಾರ್ಟ್ ಆಫ್ ದಿ ಬಾಡಿ. ಬಟ್ ವೇದಾಂತದಲ್ಲಿ ಹೃದಯ ಅಂತಂದರೆ
ಇಟ್ ಈಸ್ ಅ ಸ್ಯಾನ್ಸ್ಕ್ರಿಟ್ ವರ್ಡ್. ಇಟ್ ಈಸ್ ಕಾಲ್ಡ್ ಹೃದ್ ಅನ್ನುವಂತಹ ಧಾತುವಿನಿಂದ ಬಂದಿರುವಂತಹದ್ದು ಹೃದಯ. ಹೃದ್ ಅಂತಂದರೆ ದ ವೆರಿ ಸೋರ್ಸ್, ದ ಒರಿಜಿನ್, ಎಲ್ಲಕ್ಕೂ ಮೂಲವಾಗಿರುವಂತಹದ್ದು, ದ ವೆರಿ ಸೋರ್ಸ್, ದಟ್ ಈಸ್ ಕಾಲ್ಡ್ ಹೃದಯ. ಅಂತಹ ಎಲ್ಲವುಗಳನ್ನು ಹೊಂದಿರುವಂತಹ, ಎಲ್ಲವುಗಳಿಗೂ ಸೋರ್ಸ್ ಆಗಿರುವಂತಹ ನಿನ್ನ ಹೃದಯದಲ್ಲಿ, ಅಲ್ಲಿ ಆ ಹೃದಯ ಅನ್ನುವಂತಹದ್ದು ಈಗ ಅದು ನಿನ್ನ ದೇಹದ ಭಾಗ ಅಲ್ಲ ಅಂತಂದ ಮೇಲೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ವೆರಿ ರಹಸ್ಯ. ಇಟ್ ಇಸ್ ಎ ಗುಹ್ಯ, ಇಟ್ ಇಸ್ ಎ ಗುಹೆ, ಇಟ್ಸ್ ಎ ಕೇವ್. ಇಟ್ ಕೆನಾಟ್ ಬಿ ಸೀನ್ ಜಸ್ಟ್ ಲೈಕ್ ಎ ಒಂದು ವಸ್ತುವಿನಂತೆ ನೋಡೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ಇನ್ ದ ಕೇವ್ ಆಫ್ ಯುವರ್ ಹಾರ್ಟ್, ಇಟ್ ಈಸ್ ದೇರ್ ಇನ್ ದಿ ಕೋರ್ ಆಫ್ ಯುವರ್ ಹಾರ್ಟ್ ಅಂತ ನಾವು ಹೇಳ್ತೀವಲ್ಲ. ಹೃದಯದ ಆಳದಲ್ಲಿ ಎಲ್ಲವೂ ಅಸ್ತಿತ್ವವನ್ನೇ ಹೊರಸೂಸುವಂತಹ ಒಂದು ಜಾಗ, ದಟ್ ಜಾಗ ಇಸ್ ಕಾಲ್ಡ್ ದಿ ಹೃದಯ. ಅಂತಹ ಹೃದಯದ ಕೇವ್, ಗುಹೆಯಲ್ಲಿ ಈ ಅಗ್ನಿವಿದ್ಯೆ ಇದೆ. ಇನ್ನು ಅಸ್ತಿತ್ವ ಅಂತ ಹೇಳಿದಾಗ, ಈ ಅಸ್ತಿತ್ವ, ನಮ್ಮ ಅಸ್ತಿತ್ವ ಅಂತ ನಾವು ಮಾತಾಡ್ತೀವಲ್ಲ, ಈ ನಮ್ಮ ಅಸ್ತಿತ್ವ ಅಂತ ಹೇಳಿದಾಗ, ನನ್ನ ಅಸ್ತಿತ್ವ ಅಂತ ನಾನು ಹೇಳ್ಕೊಂಡಾಗ, ನನ್ನ ಅಸ್ತಿತ್ವ ಅಂತ ಹೇಳಿದಾಗ ಅದು ನನಗೆ ಎಲ್ಲಿ ಗೊತ್ತಾಗುತ್ತೆ? ದಟ್ ಈಸ್ ದಿ ಹಾರ್ಟ್. ಸೊ ಆ ಅಸ್ತಿತ್ವ ಎಲ್ಲಿ ತನ್ನನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ, ದಟ್ ಪ್ಲೇಸ್ ಈಸ್ ರೆಫರ್ಡ್ ಆಸ್ ಗುಹಾಯಾಮ್ ಅಥವಾ ಹೃದಯ. ಸೊ ಯಮಧರ್ಮರಾಜ ಹೇಳ್ತಾನೆ, ಇಟ್ ಈಸ್ ದೇರ್ ಇನ್ ದಿ ಕೇವ್ ಆಫ್ ಯುವರ್ ಹಾರ್ಟ್. ಸೊ ಇಲ್ಲಿ ಈ ಅಗ್ನಿವಿದ್ಯೆ ಎನ್ನುವಂತಹದ್ದು ಆ ರೀತಿ ನಿನ್ನ ಹೃದಯದಲ್ಲೇ ಇದೆ. ಅದು ಎಷ್ಟು ವಂಡರ್ಫುಲ್ ನಾಲೆಡ್ಜ್ ಇದು ಅಂತಂದರೆ, ಚಿಂತನೆಗೆ ಇಟ್ಕೊಂಡ್ಬಿಟ್ರೆ ಇಡೀ ಒಂದು ದಿನ ಸಾಲಲ್ಲ. ಒಂದಕ್ಕೊಂದು ಎಷ್ಟು ಒಳ್ಳೆ ಲಿಂಕ್ ಇದೆ ಈ ಒಂದು ಉಪನಿಷತ್ನಲ್ಲಿ. ಪ್ರತಿ ಪದವನ್ನು ನಾವು ಉಪಯೋಗಿಸಿದಾಗ ಚಿಂತನೆ ಮಾಡಿದಷ್ಟು ಅಗಾಧವಾಗಿ ಆ ಒಂದು ಜ್ಞಾನ ಸಿಗ್ತಾ ಹೋಗುತ್ತೆ. ನೋಡಿ, ಹೃದಯದಲ್ಲಿ ಈ ಅಗ್ನಿವಿದ್ಯೆ ಎನ್ನುವಂತಹದ್ದು ಇರೋದು ಅಲ್ಲಿ ನಿನ್ನ ಹೃದಯದಲ್ಲಿ ಅಂತ ಯಮಧರ್ಮರಾಜ ಹೇಳಿದಾಗ, ಹಿ ಸೇಸ್ ಇಟ್ ಈಸ್ ಅಟ್ ದಿ ಕೇವ್ ಆಫ್ ಯುವರ್ ಹಾರ್ಟ್. ಆ ಹೃದಯ ಅಥವಾ ಗುಹೆಯಲ್ಲಿ ಈ ಅಗ್ನಿವಿದ್ಯೆ ಇದೆ ಅಂತಂದಾಗ, ವಿ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಈ ಅಗ್ನಿವಿದ್ಯೆ ಎನ್ನುವಂತಹದ್ದು ಒಂದು ನಾಲೆಡ್ಜ್. ಆ ನಾಲೆಡ್ಜನ್ನು ಯಮಧರ್ಮರಾಜ ನಚಿಕೇತನಿಗೆ ಹೇಳ್ಕೊಡ್ತಾ ಇದ್ದಾನೆ. ಆದರೆ ಇಟ್ ಈಸ್ ಅವೈಲೇಬಲ್ ಇನ್ ಆಲ್ ಆಫ್ ಅಸ್. ನಮ್ಮೆಲ್ಲರಲ್ಲೂ ಅದಿದೆ. ಅದನ್ನು ಹೊರತೆಗೆಯುವಂತಹ ಕೆಲಸವನ್ನು ನಾವು ಈ ನಮ್ಮ ವೇದ, ಉಪನಿಷತ್ತು, ಒಬ್ಬ ಗುರುವಿನ ಮಾರ್ಗದರ್ಶನ ಇವೆಲ್ಲ ತಿಳಿಸ್ಕೊಡೋದು. ಸೊ ನಿನ್ನ ಹೃದಯದಲ್ಲೇ ಅದಿದೆ. ಇಟ್ ರಿಸೈಡ್ಸ್ ದೇರ್ ಇನ್ ಯುವರ್ ಹಾರ್ಟ್. ಹೃದಯ ಅಂತಂದಾಗ ಅಗೇನ್ ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಬಾಡಿ. ಅಂತಹ ಒಂದು ಅದಕ್ಕೆ ಒಂದು ವಸ್ತು ಅಥವಾ ಒಂದು ಏನೋ ಒಂದು ಇದೆ ಅಂತಂದಾಗ ಅದಕ್ಕೆ ಜಾಗ ಬೇಕು. ಆ ಜಾಗದಲ್ಲಿ ಅದಿದೆ. ಅದು ಒಂದು ವಸ್ತುವೇ ಅಲ್ಲ. ಅದು ಹೃದಯ ಅನ್ನುವಂತಹದ್ದು ಒಂದು ವಸ್ತುವೇ ಅಲ್ಲ. ನಿನ್ನ ಅಸ್ತಿತ್ವ ನಿನಗೆ ಎಲ್ಲಿ ಪ್ರಾರಂಭವಾಗಿದೆ ಅನ್ನುವಂತಹದ್ದು ಗೊತ್ತಾಗತ್ತೆ. ಅಲ್ಲಿ ಈ ಒಂದು ಅಗ್ನಿವಿದ್ಯೆ ಇದೆ ಅಂತ ಯಮಧರ್ಮರಾಜ ಹೇಳಿದಾಗ, ಅದನ್ನು ಹೃದಯ ಅಂತ ಅರ್ಥ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳಿದಾಗ, ಈ ಒಂದು ಹೃದಯದಲ್ಲಿ ಈ ಅಗ್ನಿವಿದ್ಯೆ ಇದೆ. ಈ ಒಂದು ಅಗ್ನಿವಿದ್ಯೆಯನ್ನು ನಾವು, ನಮ್ಮ ಹೃದಯದಲ್ಲಿರುವಂತಹ ಅಗ್ನಿವಿದ್ಯೆಯನ್ನು ನಾವು ಹೊರಬರುವಂತೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಇಲ್ಲಿವರೆಗೆ ಸಾಕಷ್ಟು ವಿಚಾರ ಮಾಡಿ ಆಗಿದೆ. ಏನು? ದ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ದಿ ಮೈಂಡ್. ಈ ಒಂದು ವರ್ಲ್ಡ್ ಅನ್ನುವಂತಹದ್ದನ್ನು ಮನಸ್ಸು ಪ್ರೊಜೆಕ್ಟ್ ಮಾಡಿದೆ ಅನ್ನುವಂತಹದ್ದನ್ನು ವಿಚಾರ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡ್ವಿ. ಮತ್ತು ಮನಸ್ಸು ಒಂದು ವರ್ಲ್ಡನ್ನು ಕ್ರಿಯೇಟ್ ಮಾಡಿಕೊಡತ್ತೆ ಅಂತಂದರೆ ಅದಕ್ಕೆ ಉಪಯೋಗಿಸುವಂತಹ ಸಾಮಗ್ರಿಗಳು ಯಾವುದು ಅಂತಂದರೆ ಅನೇಕ ಕೋಟಿ ಸಂಸ್ಕಾರಗಳು ಅಲ್ಲಿಗೆ ಕಾರಣವಾಗಿರುತ್ತೆ. ಅನೇಕ ಸಂಸ್ಕಾರಗಳಿಂದ ಕಾರಣವಾಗಿರುತ್ತೆ. ಸೊ ಒಂದು ಲೋಕ ಅಂತ ನಾವು ಹೇಳಿದಾಗ ಆ ಲೋಕದಲ್ಲಿ ಏನಿದೆ ಏನಿಲ್ಲ ಈಸ್ ಬಿಕಾಸ್ ಆಫ್ ದಿ ಸಂಸ್ಕಾರಸ್ ವಿಚ್ ವಿ ಹ್ಯಾವ್ ಕ್ರಿಯೇಟೆಡ್.
ಸೊ ದ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ದಿ ಸಂಸ್ಕಾರಾಸ್ ಆಫ್ ಅವರ್ ಓನ್ ಮೈಂಡ್. ಆದ್ದರಿಂದ ಒಂದು ಪ್ರಪಂಚ ಕ್ರಿಯೇಟ್ ಆಗಬೇಕು ಅಂತಂದರೆ ಅದಕ್ಕೆ ಮುಂಚೆ ವಿ ನೀಡ್ ಟು ಕ್ರಿಯೇಟ್ ದಿ ಸಂಸ್ಕಾರಾಸ್. ನಮ್ಮ ಸಂಸ್ಕಾರಗಳನ್ನು ಚೆನ್ನಾಗಿ ನಾವು ಗುರುತಿಸ್ಕೋಬೇಕು, ಚೆನ್ನಾಗಿ ಬೆಳೆಸ್ಕೋಬೇಕು ಅಂತ ಅದಕ್ಕೆ ಪದೇ ಪದೇ ಹೇಳ್ತಾರೆ. ಸಂಸ್ಕಾರ ಚೆನ್ನಾಗಿಟ್ಕೋ ಅಂತ ಹೇಳ್ತಾರೆ. ಸಂಸ್ಕಾರಗಳನ್ನು ಚೆನ್ನಾಗಿ ಯಾಕೆ ಬೆಳೆಸ್ಕೋಬೇಕು ಅಂತಂದರೆ ಮುಂದೆ ಒಂದು ಒಳ್ಳೆಯ ಜಾಗಕ್ಕೆ ನಾವು ಹೋಗಬೇಕು ಅಂತಂದರೆ ಇವೆಲ್ಲ ಬೇಕಾಗತ್ತೆ. ಆದ್ದರಿಂದ ಈ ಒಂದು ಒಳ್ಳೆಯ ಜಗತ್ತು ಕ್ರಿಯೇಟ್ ಆಗೋದಕ್ಕೆ ಮುಂಚೆ ಈ ಒಂದು ಅದ್ಭುತವಾದ ಸಂಸ್ಕಾರಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ, ಹುಟ್ಟಿ ಹಾಕಬೇಕಾಗತ್ತೆ. ಅಂಡ್ ಸಂಸ್ಕಾರಗಳನ್ನು, ಅದರಲ್ಲೂ ಒಳ್ಳೆಯ ಸಂಸ್ಕಾರಗಳನ್ನು ನಾವು ಬೆಳೆಸಬೇಕು, ಒಳ್ಳೊಳ್ಳೆಯ ಸಂಸ್ಕಾರಗಳನ್ನು ಹುಟ್ಟಿ ಹಾಕಬೇಕು ಅಂತಂದರೆ ಆ ಸಂಸ್ಕಾರಗಳು ಒಳ್ಳೆಯದು ಅಂತ ನಮ್ಗೆ ಅನ್ನಿಸ್ಬೇಕು ಅಂತಂದರೆ ಜ್ಞಾನ ಈಸ್ ಇಂಪಾರ್ಟೆಂಟ್. ಒಳ್ಳೆಯದು ಕೆಟ್ಟದು ಅಂತ ತೀರ್ಮಾನ ಮಾಡುವಂತಹದ್ದು ಮೈಂಡ್. ಸೊ ವಿ ಶುಡ್ ನಾಟ್ ಫಾಲೋ ದಿ ಮೈಂಡ್, ವಿ ಹ್ಯಾವ್ ಟು ಫಾಲೋ ದಿ ಜ್ಞಾನ. ಮೈಂಡ್ ಕ್ರಿಯೇಟ್ಸ್ ಬಟ್ ವಿ ಹ್ಯಾವ್ ಟು ಫಾಲೋ ದಿ ಜ್ಞಾನ. ಸೊ ಜ್ಞಾನ ಈಸ್ ವೆರಿ ಎಸೆನ್ಷಿಯಲ್. ಸೊ ಜ್ಞಾನದ ಕಾರಣದಿಂದ ಉತ್ತಮವಾದಂತಹ ಸಂಸ್ಕಾರಗಳನ್ನು ನಾವು ಬಿತ್ತಬಹುದು. ಜ್ಞಾನ ಅನ್ನುವಂತಹದ್ದು ಸಿಕ್ಕಿದೆ ಅಂದಾಗ ನಾವು ವಿಮರ್ಶೆ ಮಾಡ್ತೀವಿ. ಏನು ಮಾಡಿದ್ರೆ ಏನಾಗುತ್ತೆ, ಏನು ಮಾಡದೆ ಹೋದರೆ ಏನು ಆಗೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ದಿ ಲಾಜಿಕ್ ವಿ ಯೂಸ್. ಅಲ್ಲಿಗೆ ಹೋದರೆ ಏನು ಸಿಗುತ್ತೆ ಅಂತ ನಾವು ಕೇಳ್ತೀವಲ್ವಾ. ಸೊ ಹೋಗದೆ ಹೋದರೆ ಏನೂ ಸಿಗೋದಿಲ್ಲ, ಹೋದರೆ ಸಿಗುತ್ತೆ, ಹೋಗದೆ ಹೋದರೆ ಸಿಗಲ್ಲ. ಅಥವಾ ಹೋಗದೆ ಇಲ್ಲೇ ಏನಾರ ಬೇರೆ ರೀತಿಯಲ್ಲಿ ಇನ್ನೂ ಉತ್ತಮವಾಗಿರೋದನ್ನು ಸಿಗೋ ಹಾಗೆ ಮಾಡ್ಕೋಬೋದಾ, ಇದೆಲ್ಲ ತರ್ಕ ಹೇಗೆ ಮಾಡ್ತೀವಿ ಅಂತಂದರೆ ಬಿಕಾಸ್ ನಮಗೆ ಸಿಕ್ಕ ಒಂದು ನಾಲೆಡ್ನ ನಾವು ಉಪಯೋಗಿಸ್ಕೊಂಡು ತರ್ಕವನ್ನು ಮಾಡ್ತೀವಿ. ಆ ರೀತಿ ಇಂಟರ್ಯಾಕ್ಟ್ ಮಾಡಿದಾಗ ಯಾವ ರೀತಿಯ ಸಂಸ್ಕಾರಗಳು ಯಾವ ರೀತಿಯ ಯೋಚನೆಗಳ ಕಾರಣದಿಂದ ಹುಟ್ಟತ್ವೆ ಅನ್ನೋದು ಗೊತ್ತಾಗುತ್ತೆ. ಸೊ ಜ್ಞಾನ ಈಸ್ ವೆರಿ ಎಸೆನ್ಷಿಯಲ್. ಸೊ ಮನಸ್ಸಿನಲ್ಲಿ ಸಂಸ್ಕಾರಗಳು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಪ್ರಜ್ಞಾಪೂರ್ವಕವಾಗಿ. ಅಂತಂದರೆ ನಾವು ಏನೇ ಒಂದು ಕೆಲಸ ಮಾಡಿದಾಗ ಮನಸ್ಸಿಟ್ಟು ಮಾಡು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಯು ಶುಡ್ ನೋ ವಾಟ್ ಯು ಆರ್ ಡೂಯಿಂಗ್. ಏನೋ ಹೇಳಿದಾರಲ್ಲ ಮಾಡ್ತೀನಿ ಅಂತಂದರೆ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಅದು ಏನೋ ಆಗೋಗುತ್ತೆ. ಸೊ ಅದರಿಂದ ಏನು ಮಾಡ್ತಿದ್ಯಾ ಅದ್ರ ಬಗ್ಗೆ ನಿನಗೆ ಅರಿವು ಇರಬೇಕು, ಅರಿವಿನ ಶಕ್ತಿಯನ್ನು ಉಪಯೋಗಿಸ್ಕೋ. ಸೊ ನಿನ್ನ ಒಂದು ಜ್ಞಾನವನ್ನು ಉಪಯೋಗಿಸ್ಕೋ. ಪ್ರಜ್ಞಾಪೂರ್ವಕವಾಗಿ ಸಂಸ್ಕಾರಗಳು ಚಿತ್ತದಲ್ಲಿ ಉತ್ತಮವಾಗಿ ಹುಟ್ಟುವಂತೆ ನಿನ್ನ ಜ್ಞಾನವನ್ನು ನೀನು ಸರಿಯಾಗಿ ವಿಮರ್ಶೆ ಮಾಡಿ ಉಪಯೋಗಿಸ್ಕೋ. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಗಿವಿಂಗ್ ರೈಟ್ ನಾಲೆಡ್ಜ್ ಆ್ಯಂಡ್ ರೈಟ್ ಟ್ರೈನಿಂಗ್ ಟು ದಿ ಮೈಂಡ್. ಈಗ ವೇದಾಂತ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಯು ಆರ್ ಡಿಫ್ರೆಂಟ್ ಫ್ರಮ್ ದಿ ಮೈಂಡ್ ಅಂತ ಹೇಳುತ್ತೆ. ಎಷ್ಟೋ ಕ್ಷಣದಲ್ಲಿ ಯಾವುದು ಅನೇಕ ಸಂದರ್ಭಗಳಲ್ಲಿ ಅರ್ಥ ಆಗೋದಿಲ್ಲ, ಹೇಗೆ ನಾನು ಮನಸ್ಸಿಗಿಂತ ಬೇರೆ ಅಂತ. ಈಗ ಜ್ಞಾನ ಈಸ್ ಎಸೆನ್ಷಿಯಲ್ ಅಂತ ಗೊತ್ತಾದಾಗ ನಮಗೆ ಸಿಕ್ಕಂತಹ ಜ್ಞಾನದಲ್ಲಿ ಯಾವ ಕರ್ಮಗಳಿಂದ ಎಂತಹ ಸಂಸ್ಕಾರಗಳನ್ನು ಹುಟ್ಟಿ ಹಾಕಬಹುದು ನಾವು ಅನ್ನುವಂತಹದ್ದನ್ನು ಜ್ಞಾನ ತಿಳಿಸುತ್ತೆ ಅಂತಂದಾಗ ವಿ ಆರ್ ಟ್ರೈನಿಂಗ್ ದಿ ಮೈಂಡ್. ಸೊ ಐ ಆಮ್ ನಾಟ್ ದಿ ಮೈಂಡ್. So it is possible only through giving proper knowledge and training to the mind. ಇದೆಲ್ಲ ಪ್ರಾಕ್ಟೀಸ್, ದಿಸ್ ಇಸ್ ಕಾಲ್ಡ್ ಸಾಧನ. ಹೀಗೆ ಮನಸ್ಸು ಸಂಸ್ಕಾರಗಳನ್ನು ಬೆಳೆಸತ್ತು. ಪ್ರಾಪರ್ ಟ್ರೈನಿಂಗ್ ಆಫ್ ದಿ ಮೈಂಡ್, ಈ ಕಾರಣದಿಂದ ಸಂಸ್ಕಾರಗಳು ಬೆಳೆಯೋದಕ್ಕೆ ಸಾಧ್ಯ. ಸೊ ಅಗ್ನಿವಿದ್ಯೆಯನ್ನು ಕಲಿತ ನಂತರ ಇಟ್ ಈಸ್ ಪಾಸಿಬಲ್ ಟು ಬಿ ಪ್ರಾಕ್ಟೀಸ್ಡ್ ಬೈ ಟ್ರೈನಿಂಗ್ ದಿ ಮೈಂಡ್ ಇನ್ ಸಚ್ ಎ ವೇ ದಟ್ ರಿಕ್ವೈರ್ಡ್ ಸಂಸ್ಕಾರಾಸ್ ಆರ್ ಟು ಬಿ ಕ್ರಿಯೇಟೆಡ್. ಅಂತಂದರೆ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ನನ್ನ ಪಾತ್ರ ಏನು ಅನ್ನುವಂತಹದ್ದನ್ನು ನಾನು ನನ್ನಲ್ಲಿ ಅದನ್ನು ಗುರುತಿಸ್ಕೋಬೇಕು. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ನಿನಗೆ ಸಮಾಜ ಏನು ಕೊಟ್ಟಿದೆ, ದೇಶ ಏನು ಕೊಟ್ಟಿದೆ ಅಂತ ಕೇಳಬೇಡ,
ನೀನು ದೇಶಕ್ಕೆ ಏನು ಕೊಡಬಲ್ಲೆ, ನೀನು ಸಮಾಜಕ್ಕೆ ಏನು ಕೊಡಬಲ್ಲೆ. ಯಾಕೆ ಅಂತಂದರೆ ಸಮಾಜಕ್ಕೆ ಏನನ್ನು ಕೊಡೋ ಶಕ್ತಿ ಇಲ್ಲ, ಆದರೆ ನಿನಗೆ ಎಲ್ಲವೂ ಇದೆ, ಮನಸ್ಸು, ಬುದ್ಧಿ, ದೇಹ ಎಲ್ಲ ಇದೆ. ಅವೆಲ್ಲವನ್ನ ನೀನು ಉಪಯೋಗಿಸ್ಕೋ. ದ ಬಾಡಿ ಆ್ಯಂಡ್ ಮೈಂಡ್, ದೇ ಆರ್ ದಿ ಟೂಲ್ಸ್. ಯೂಸ್ ದೋಸ್ ಟೂಲ್ಸ್ ಇನ್ ಸಚ್ ಎ ಕರ್ಮಾಸ್ ವೇರ್ ಯು ಗೆಟ್ ಎ ಲಾಟ್ ಆಫ್ ಥಿಂಗ್ಸ್ that can be given to the society. So these samskaras, they take main role in creating the world. ನನ್ನ ಸುತ್ತಮುತ್ತಲಿನ ಪ್ರಪಂಚ ಬಹಳ ಸುಂದರವಾಗಿದೆ ಅಂತಂದರೆ, ಸುಂದರವಾದಂತಹ ನನ್ನ ಕಣ್ಣು ಮುಂದೆ ಇರೋ ಪ್ರಪಂಚ ನನಗೆ ಈಗ ಕಾಣೋದಕ್ಕೆ ನಾನು ಎಷ್ಟೆಲ್ಲ ಸಂಸ್ಕಾರಗಳನ್ನು ನಾನು ಮಾಡಿದೆ. ನಾನು ಸುತ್ತಮುತ್ತ ಏನೂ ಚೆನ್ನಾಗಿಲ್ಲ ಅಂತ ನಾನು ಯಾವಾಗ ಹೇಳ್ತೀನಿ ಅಂತಂದರೆ, ನನ್ನ ಮನಸ್ಸೇ ಸರಿ ಇಲ್ಲದೆ ಇದ್ದಾಗ ನನಗೆ ಯಾವುದು ಚೆನ್ನಾಗಿ ಕಾಣೋದಿಲ್ಲ. ಸೊ ನಮಗೆ ಯಾವ ರೀತಿಯ ಪ್ರಪಂಚ ಬೇಕು ಅಂತಹ ಪ್ರಪಂಚವನ್ನು ನಾವೇ ಶಿಕ್ಷಣಗೊಂಡಂತಹ ನಮ್ಮ ಮನಸ್ಸಿನ ಮೂಲಕ ಉತ್ತಮವಾದ ಸಂಸ್ಕಾರಗಳ ಕಾರಣದಿಂದ ನಮಗೆ ಬೇಕಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೋಬಹುದು. ಇನ್ಕ್ಲೂಡಿಂಗ್ ದಿ ಸ್ವರ್ಗಲೋಕ, ಬರೀ ಈ ಪ್ರಪಂಚ ಅಂತಲ್ಲ, ಇನ್ಕ್ಲೂಡಿಂಗ್ ದಿ ಸ್ವರ್ಗಲೋಕ, ವಿ ಕ್ಯಾನ್ ಕ್ರಿಯೇಟ್ ದಿ ವರ್ಲ್ಡ್. ಯಾಕೆಂತಂದರೆ ಸ್ವರ್ಗಲೋಕ ಅಂತಂದರೆ ಹೆಚ್ಚಿನ ಸುಖದ ಅನುಭವವನ್ನು ಕೊಡುವಂತಹ ಒಂದು ಜಾಗ. ಹೆಚ್ಚಿನ ಸುಖಕ್ಕಾಗಿ ಹೆಚ್ಚಿನ ಪುಣ್ಯಕರ್ಮಗಳನ್ನು ಮಾಡಬೇಕಾಗುತ್ತೆ. ಹೆಚ್ಚಿನ ಪುಣ್ಯಕರ್ಮಕ್ಕಾಗಿ ಹೆಚ್ಚಿನ ಉತ್ತಮವಾದ ಸಂಸ್ಕಾರಗಳನ್ನು ಬೆಳೆಸ್ಕೋಬೇಕು. ಸೊ ಇಲ್ಲಿ ಬಿಟ್ವೀನ್ ನಚಿಕೇತ ಆ್ಯಂಡ್ ಯಮಧರ್ಮರಾಜ ಈ ಅಗ್ನಿವಿದ್ಯೆಯನ್ನು ಕಲಿಯುವ ಇವೆರಡರ ನಡುವೆ ಇರುವಂಥ ರಹಸ್ಯಗಳೇ ಇದು. ಆ ಎಲ್ಲ ರಹಸ್ಯಗಳು ಈ ಅಗ್ನಿವಿದ್ಯೆಯಲ್ಲಿದೆ. ಆದ್ದರಿಂದ ಅಗ್ನಿವಿದ್ಯೆಯನ್ನು ಯಮರಾಜನಿಂದ ಚೆನ್ನಾಗಿ ತಿಳ್ಕೊಂಡು ನಚಿಕೇತ ತನಗೆ ಅಗ್ನಿವಿದ್ಯೆ ನಿನ್ನಿಂದ ಯಮರಾಜ, ನಿನ್ನಿಂದ ನನಗೆ ಸಿಗಬೇಕು ಅಂತ ಹೇಳಿ ಎರಡನೇ ವರದಲ್ಲಿ ಕೇಳಿದಾಗ ಸಂತೋಷದಿಂದ ಯಮಧರ್ಮರಾಜ ಇವನ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ನಾನು ನಿನಗೆ ಅದನ್ನು ಕಲಿಸ್ತೀನಿ ಅಂತ ಹೇಳ್ತಾನೆ. ತ್ವಂ ಏತಂ ನಿಹಿತಂ ಗುಹಾಯಾಮ್, ತಿಳ್ಕೋ ಅದು ನಿನ್ನಲ್ಲೇ ಇದೆ. ಇಟ್ ರಿಸೈಡ್ಸ್ ಇನ್ ಯುವರ್ ಹಾರ್ಟ್. ಸೊ ನಿನ್ನಲ್ಲೇ ಇರುವಂತಹ ಈ ಅಗ್ನಿವಿದ್ಯೆ ನಿನಗೆ ಸ್ವರ್ಗಲೋಕ ಸಿಗೋ ಹಾಗೆ ಮಾಡುತ್ತೆ. ಹೀಗೆ ಹೇಳಿದಾಗ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಬಿಕಾಸ್ ದ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಬೈ ದಿ ಮೈಂಡ್. ಯಾವ ರೀತಿಯ ಮನಸ್ಸು? ಸದ್ಗುಣ ಸಂಸ್ಕಾರಗಳಿಂದ ಕೂಡಿರುವಂತಹ ಮನಸ್ಸು. ಈ ಸಂಸ್ಕಾರಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ, ನಮ್ಮ ಯೋಚನೆಗಳನ್ನು ಇದು ನಿಯಂತ್ರಿಸುತ್ತೆ. ಯಾವಾಗ ನಾವು ಮನಸ್ಸಿಗೆ ಒಂದು ಟ್ರೈನಿಂಗ್ ಅಂತ ಕೊಡ್ತಾ ಹೋಗ್ತೀವಿ, ಆಗ ದ ಕರ್ಮಾಸ್ ವಿಚ್ ವಿ ಡೂ ಥ್ರೂ ದಟ್ ದ ಸಂಸ್ಕಾರಾಸ್ ವಿಚ್ ಕಮ್ಸ್ ಔಟ್ ವಿಲ್ ಡಿಸೈಡ್ ಮೈ ಕ್ಯಾರೆಕ್ಟರ್. ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನಮ್ಮ ಯೋಚನೆಗಳನ್ನು ನಿಯಂತ್ರಣದಲ್ಲಿಡುತ್ತೆ. ಅಂತಂದರೆ ಯೋಚನೆಗಳನ್ನು ಅಂತಹದ್ದು ನನ್ನ ಮನಸ್ಸಿನಲ್ಲಿ ಹರಿದಾಡ್ತಾ ಇದೆ ಅಂತಂದಾಗ ಐ ಕ್ಯಾನ್ ವಾಚ್ ದಿ ಮೈಂಡ್. ವೆನ್ ಐ ವಾಚ್ ದಿ ಮೈಂಡ್, ದ ಥಾಟ್ ವಿಚ್ ಈಸ್ ಫ್ಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಟು ಮೀ ಅಂತಂದಾಗ ಇಮ್ಮಿಡಿಯೇಟಾಗಿ ಅದನ್ನು ಕಿತ್ತು ಬಿಸಾಕಬೇಕು. ಮತ್ತು ಯಾವ ಯೋಚನೆ ನನಗೆ ಬೇಕು, ನನ್ನ ವ್ಯಕ್ತಿತ್ವದ ಮತ್ತು ನನ್ನ ವಿಕಾಸದಲ್ಲಿ ನನಗೆ ಯಾವ ರೀತಿಯ ಯೋಚನೆಗಳು ಹಿಂದಿನ ಅನುಭವಗಳ ಪ್ರಕಾರ ನನಗೆ ಹೆಚ್ಚು ಸಹಕಾರವನ್ನು ನೀಡಿದೆ, ಅಂತಹ ಆಲೋಚನೆಗಳನ್ನು ನಾನು ಮತ್ತೆ ಮತ್ತೆ ಬರಮಾಡ್ಕೋಬೇಕು. ದಟ್ ಈಸ್ ಮೆಡಿಟೇಷನ್. ನಾವು ಏನು ದಿನ ಇಲ್ಲಿ ಮಾಡ್ತೀವಿ, ದಟ್ ಈಸ್ ದ ಮೆಡಿಟೇಷನ್. ವಾಚ್ ಯುವರ್ ಬ್ರೆತ್ ಅಂತ ಅದಕ್ಕೆ ಹೇಳ್ತೀವಲ್ಲ. ಸೊ ಮನಸ್ಸಿಗೂ ಉಸಿರಾಟಕ್ಕೂ ಬಹಳ ನೇರವಾದ ಒಂದು ಸಂಬಂಧ ಇದೆ. ಸೊ ವಿ ಕ್ಯಾನ್ ವಾಚ್ ವಾಟ್ ಈಸ್ ಗೋಯಿಂಗ್ ಆನ್. ಯಾವಾಗ ಮನಸ್ಸು ಉಸಿರಾಟವನ್ನು ಗಮನಿಸುತ್ತೆ, ಮನಸ್ಸು ಇಟ್ ಬಿಕಮ್ಸ್ ವೆರಿ ಕಾಮ್. ವೆನ್ ದ ಮೈಂಡ್ ಈಸ್ ವೆರಿ ಕಾಮ್, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಸಿ ದಿ ಕ್ಲಾರಿಟಿ ಆಫ್ ದಿ ಥಾಟ್ಸ್ ವಿಚ್ ಆರ್ ಫ್ಲೋಯಿಂಗ್ ಇನ್ ಯುವರ್ ಮೈಂಡ್. ಒನ್ಸ್ ಯಾವಾಗ ಮನಸ್ಸಿನಲ್ಲಿ ಇಂತಹದೇ ಯೋಚನೆ
ಹರಿದಾಡ್ತಾ ಇದೆ. ಈ ಯೋಚನೆ ನೆನ್ನೆನೂ ಬಂದಿತ್ತು, ಅದನ್ನು ಫಾಲೋ ಮಾಡಿದಾಗ ನಾನು ಮುಗ್ಗರ್ಸ್ ಬಿದ್ದೆ, ಈಗ ಅದು ಬೇಡ ಅಂತ ಐ ಕ್ಯಾನ್ ಡಿಸೈಡ್ ಆ್ಯಂಡ್ ಐ ಕ್ಯಾನ್ ಕಟ್ ಇಟ್ ಆಫ್ ದೇರ್ ಇಟ್ ಸೆಲ್ಫ್. ಸೊ ಫಾರ್ ದಿಸ್, ಈ ಒಂದು ಮಾಸ್ಟರಿ ನನಗೆ ಸಿಗಬೇಕು ಅಂತಂದರೆ ದಿಸ್ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಮೆಡಿಟೇಷನ್, ಥ್ರೂ ಧ್ಯಾನ. ಸೊ ನಮ್ಮೆಲ್ಲ ಚಟುವಟಿಕೆಗಳ ಮೇಲೆ ಇದು ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಈ ಕಾರಣದಿಂದ ಈ ಮಂತ್ರದಲ್ಲಿ ದಿಸ್ ನಾಲೆಡ್ಜ್ ಹ್ಯಾಸ್ ಎಂಟರ್ಡ್ ಇನ್ ಟು ದಿ ವೆರಿ ಕೋರ್ ಆಫ್ ಯುವರ್ ಬೀಯಿಂಗ್. ನಿನ್ನ ಅಸ್ತಿತ್ವವನ್ನು ಅದು ಪ್ರವೇಶ ಮಾಡಿದೆ, ಅದು ಅಲ್ಲೇ ಇದೆ. ಅಂಡ್ ಇಟ್ ಡಿಸೈಡ್ಸ್ ಎವ್ರಿಥಿಂಗ್. ನಮ್ಮ ಬದುಕು ಎತ್ತ ಕಡೆ ಸಾಗಬೇಕು, ನಾನು ಏನಾಗಬೇಕು, ನಾನು ಎಲ್ಲಿಗೆ ಹೋಗಬೇಕು, ಮುಖ್ಯವಾಗಿ ನನಗೆ ಬೇಕಾಗಿರುವಂತಹ ಬೇರು, ಈ ಎಲ್ಲ ಕ್ಲಾರಿಟಿ ನಮಗೆ ತಂದುಕೊಡುವಂತಹದ್ದೇ ಈ ಒಂದು ಮನಸ್ಸಿನ ನಿರ್ಮಲವಾದ ಮನಸ್ಸು ಆ ಒಂದು ಏಕಾಗ್ರತೆಯನ್ನು ಸಾಧಿಸಿರುತ್ತೆ. ಆ್ಯಂಡ್ ದ ಮೈಂಡ್ ಈಸ್ ವಾಚಿಂಗ್, ದ ಮೈಂಡ್ ಈಸ್ ವಾಚಿಂಗ್ ದಿ ಮೈಂಡ್. ಎಷ್ಟು ಇದಾಗಿದೆ ನೋಡಿ, ಮನಸ್ಸಿನಲ್ಲಿ ಹರಿದಾಡುವಂತಹ ಯೋಚನೆಗಳನ್ನು ಮನಸ್ಸೇ ಗಮನಿಸುತ್ತೆ. ಸೊ ದ ಪ್ಯೂರ್ ಮೈಂಡ್ ಇಟ್ ಈಸ್ ದೇ. ಅದಕ್ಕೆ ಈ ಯೋಗದಲ್ಲಿ, ಯೋಗಶಾಸ್ತ್ರದಲ್ಲಿ ಇಟ್ ಈಸ್ ಕಾಲ್ಡ್ ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರೆ. ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಿಯಾಗುವಂತೆ ನೀನು ಧ್ಯಾನವನ್ನು ಮಾಡಬೇಕು ಅಂತಾರೆ. ದಟ್ ಕುಂಡಲಿನಿ ಶಕ್ತಿ ಏನು ಅಂತಂದರೆ, ಅದಕ್ಕೆ ನೋಡಿ ರಾಮಕೃಷ್ಣ ಪರಮಹಂಸರ ಒಂದು ಅಲ್ಲಿ ಅವರ ಒಂದು ಸಿಂಬಲ್ ಹೇಗಿದೆ, ಒಂದು ಲೋಗೋ ಹೇಗಿದೆ ಅಂತಂದರೆ, ಅಲ್ಲಿ ಮೇಲ್ಗಡೆಯಲ್ಲಿ ಟಾಪಲ್ಲಿ ಹಾವಿದೆ, ಆ ಹೆಡೆ ಏನು ಹಾವು, ಅದೇನು ಅಂತಂದರೆ ಕುಂಡಲಿನಿ ಎದ್ದು ಜಾಗೃತವಾಗಿ ಎಲ್ಲವನ್ನು ವಾಚ್ ಮಾಡ್ತಾ ಇರುವಂತಹದ್ದು. ಕೆಳಗಡೆ ಹಂಸ ಇದೆ, ಹಂಸ ಈಸ್, ಆ ಹಂಸ ಏನು ಅಂತಂದರೆ ಎಲ್ಲವನ್ನ ತಿಳ್ಕೊಂಡಿರುವಂತಹದ್ದು. ಅದಕ್ಕೆ ಹಂಸ ನ್ಯಾಯ ಅಂತ ಅಂದಾಗ ಅಲ್ಲಿ ಹಂಸ ಹಾಲು ನೀರನ್ನು ಬೇರೆ ಮಾಡುತ್ತೆ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಇಟ್ ಈಸ್ ಸೋ ಪ್ಯೂರ್, ಯು ಸಿ ದ ಪ್ಯೂರಿಟಿ ದೇರ್. ಸೊ ಆ ಕುಂಡಲಿನಿ ಜಾಗೃತಿ ಅಂತಂದರೆ ಆ ಹಾವು ಹೆಡೆ ಎತ್ತಿ ಮೇಲ್ಗಡೆ ನಿಂತಿರುತ್ತೆ, ಹಂಸ ಕಾಮಾಗಿರುತ್ತೆ, ದಟ್ ಈಸ್ ಕುಂಡಲಿನಿ. ಸೊ ಆ ಒಂದು ಸ್ಥಿತಿಗೆ ನಾವು ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ವಾಚ್. ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಮಗೆ ಏನು ಬೇಕು, ನನಗೆ ಏನು ಬೇಕು ಅನ್ನೋದೇ ನನಗೆ ಗೊತ್ತಾಗದೆ ಹೋದಾಗ 108 ದಾರಿಯಲ್ಲಿ ನಾನು ಹೋಗ್ತೀನಿ, ಯಾವುದು ಸರಿ ಹೋಗೋದಿಲ್ಲ. ಮತ್ತೆ ಗೋಳಾಟ, ಮತ್ತೆ ಹಿಂಸೆ, ಮತ್ತೆ ನೋವು ಎಲ್ಲ ಇರುತ್ತೆ. ಯಾವಾಗ ನನಗೆ ಇಂತಹದ್ದು ಬೇಕು ಅನ್ನುವ ಒಂದು ದಾರಿ ನನಗೆ ಸಿಗುತ್ತೆ, ಒಂದು ಮಾರ್ಗದರ್ಶನ ಸಿಗುತ್ತೆ, ಆ ಮಾರ್ಗದರ್ಶನ ನನಗೆ ಅನೇಕ ಅನುಭವಗಳನ್ನು ಕೊಡ್ತಾ ಇದೆ ಅಂತಂದರೆ ದ ಮೈಂಡ್ ಈಸ್ ಅವೇಕನ್, ಕುಂಡಲಿನಿ ಶಕ್ತಿ ಜಾಗೃತವಾಗಿದೆ ಅಂತ ಅರ್ಥ. ಹೀಗೆ ಇಂತಹ ಒಂದು ಅಗ್ನಿವಿದ್ಯೆಯ ಜ್ಞಾನ ನನಗೆ ಚೆನ್ನಾಗಿ ತಿಳಿದಿದೆ, ನಾನು ಹೇಳ್ಕೊಡ್ತೀನಿ ಅಂತ ಯಮರಾಜ ಹೇಳಿ ನಿನಗೆ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಬಹಳ ಹಿಂದೆ, ಬಹಳ ಪ್ರಾಚೀನವಾದ ಪೀರಿಯಡ್ನ ವೇದಗಳ ಕಾಲ ಅಂತ ಹೇಳ್ತಾರೆ. ಬಹಳ ಪ್ರಾಚೀನ, ಇದು ಕಲಿಯುಗ, ದ್ವಾಪರ. ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ಸತ್ಯಯುಗ, ಅದನ್ನು ವೇದಗಳ ಕಾಲ ಅಂತ ಹೇಳ್ತಾರೆ. ಆ ವೇದಗಳ ಕಾಲದಲ್ಲಿ ವಿದ್ಯೆಯನ್ನು ಕಲಿಸುವಂತಹ ರೀತಿ ನೀತಿ ಅದು ಯಾವ ಥರ ಇತ್ತು ಅಂತಂದರೆ, ಇಟ್ ಈಸ್ ಓನ್ಲಿ ಥ್ರೂ ಗುರು ಮುಖೇನ. ಒಬ್ಬ ಗುರು ಇರ್ತಾನೆ, ಅವನದೊಂದು ಆಶ್ರಮ ಇರುತ್ತೆ, ಆ ಆಶ್ರಮ ಕೂಡ ಊರಿನಿಂದ ಆಚೆ ಇರುತ್ತೆ, ಯಾವುದೋ ಕಾಡಿನ ಮಧ್ಯದಲ್ಲಿ ಇರುತ್ತೆ. ಅಲ್ಲಿ ಗುರು ಇರ್ತಾನೆ. ಗುರು ಮುಖೇನ ಅಂತಂದ್ರೆ ಏನು? ಗುರುವಿನ ಬಾಯಿಯಿಂದ ನೇರವಾಗಿ ಕೇಳಿಸ್ಕೊಳ್ಳುವಂತಹದ್ದು ಒಬ್ಬ ಶಿಷ್ಯ. ಅಲ್ಲಿ ಗುರು ಡಿಕ್ಟೇಟ್ ಮಾಡ್ತಾನೆ, ನಾನು ಬರ್ಕೋತೀನಿ, ಇನ್ನೂ ವ್ಯವಸ್ಥೆ ಇರಲಿಲ್ಲ, ನೋ ರೆಕಾರ್ಡಿಂಗ್ ಸಿಸ್ಟಮ್. ಗುರು ವಿಲ್ ಟೀಚ್, ಶಿಷ್ಯ ವಿಲ್ ಲಿಸನ್, ಅಷ್ಟೇ. ಶ್ರವಣನೇ ಮಾಧ್ಯಮ. ಆ ಶ್ರವಣ ಬಹಳ ಪರ್ಫೆಕ್ಟ್ ಆಗಿರಲಿ ಅಂತ ಹೇಳಿ ಒಬ್ಬ ಶಿಷ್ಯ ಗುರುಕುಲಕ್ಕೆ ಬಂದಾಗ ಅವನಲ್ಲಿ ಏಕಾಗ್ರತೆ ಜಾಗೃತವಾಗಬೇಕು ಅಂತ ಹೇಳಿ ಅವನಿಗೆ ಆಶ್ರಮದಲ್ಲಿ
ಪೂರ್ವಭಾವಿಯಾಗಿ ಅಂತಂದರೆ ವಿದ್ಯೆ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಅವನನ್ನು ಅಡುಗೆ ಶಾಲೆಯಲ್ಲಿ, ಕೊಟ್ಟಿಗೆನಲ್ಲಿ, ದನ ಮೇಯಿಸೋದಕ್ಕೆ, ಹೀಗೆ ಅನೇಕ ಕಡೆ ಅವನಲ್ಲಿ ಕೆಲಸವನ್ನು ಮಾಡಬೇಕು. ಬಿಕಾಸ್ ಕರ್ಮ ಅಂತಂದ್ರೆ ಏನು ಅಂತಂದರೆ ಕರ್ಮಾತಿಯರಿನಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದೇ. ವೈ ವಿ ಹ್ಯಾವ್ ಟು ಡೂ ಕರ್ಮ ಅಂತಂದರೆ ಇಟ್ ಈಸ್ ಓನ್ಲಿ ಫಾರ್ ದಿ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್. ಕರ್ಮ ಈಸ್ ದಿ ಓನ್ಲಿ ವೇ. ಕರ್ಮವನ್ನು ಮಾಡುವ ಮೂಲಕವೇ ನಾವು ನಮ್ಮ ಮನಸ್ಸನ್ನು ನಿರ್ಮಲಗೊಳಿಸ್ಕೋಬಹುದು. ಸೊ ದ ಪ್ಯೂರಿಫೈಡ್ ಮೈಂಡ್ ಈಸ್ ನೌ ರೆಡಿ ಫಾರ್ ಜ್ಞಾನ. ಸೊ ಜ್ಞಾನ ನನಗೆ ಬೇಕು ಅಂತಂದರೆ ದ ಮೈಂಡ್ ಶುಡ್ ಬಿ ವೆರಿ ಪ್ಯೂರ್. ಪ್ಯೂರ್ ಮೈಂಡ್ ಅಂತಂದ್ರೆ ಏನು? ವಾಟ್ ಈಸ್ ಆ್ಯಕ್ಚುಲಿ ಪ್ಯೂರ್ ಮೈಂಡ್? ದ ಮೈಂಡ್ ಶುಡ್ ನಾಟ್ ವಾಂಡರ್ ಅಂತಂದರೆ ಮನಸ್ಸು ಅಲ್ಲಿ ಇಲ್ಲಿ ಸುತ್ತಾಡಬಾರ್ದು. ಮನಸ್ಸಿನ ಸ್ವಭಾವವೇ ಒಂದು ಕಡೆ ಅದಿರೋದಿಲ್ಲ, ಚಂಚಲ. ಇಲ್ಲಿರುತ್ತೆ, ಅಲ್ಲಿರುತ್ತೆ, ಇಲ್ಲಿರುತ್ತೆ, ಓಡಾಡ್ತಾ ಇರುತ್ತೆ. ಜ್ಞಾನ ಹೇಗೆ ಸಿಗುತ್ತೆ? ಅದಕ್ಕೆ ಸಿಗೋದಿಲ್ಲ. ಇನ್ನೊಂದು ಸ್ವಲ್ಪ ಏನೋ ಕೇಳಿಸ್ಕೊಳ್ಳುತ್ತೆ, ಇನ್ಯಾವುದನ್ನು ನೋಡುತ್ತೆ, ಟಂಗ್ ಅಂತ ಅಲ್ಲಿಗೆ ಹಾರುತ್ತೆ, ಇನ್ನೆಲ್ಲೋ ಬರುತ್ತೆ. ಸೊ ಮನಸ್ಸು 108 ಕಡೆ ಹೀಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಚಂಗಂತ ನಗದಾಡ್ತಾ ಇದ್ರೆ ಜ್ಞಾನ ಹಿಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ದ ಮೈಂಡ್ ಮಸ್ಟ್ ಬಿ ಅವೈಲಬಲ್ ಫಾರ್ ಯು. ದ ಮೈಂಡ್ ಶುಡ್ ಬಿ ಅವೈಲಬಲ್ ಫಾರ್ ಯು, ಶುಡ್ ಬಿ ರೈಟ್ ಹಿಯರ್. ಒಬ್ಬ ಶಿಷ್ಯ ಹೇಳಬೇಕು, ನಾನೀಗ ನನ್ನ ಮನಸ್ಸನ್ನು ಹ್ಯಾವ್ ಪ್ಯೂರಿಫೈಡ್ ಮೈ ಮೈಂಡ್, ದ ಮೈಂಡ್ ಈಸ್ ಅವೈಲಬಲ್ ಫಾರ್ ಮೀ ನೌ. ಹೇ ಟೀಚರ್, ಟೀಚ್ ಮೀ. ಸೊ ಅದಕ್ಕೆ ಅವನು ಗುರುಕುಲದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರ್ತಾನೆ, ಪರಿಶ್ರಮವನ್ನು ಹಾಕಿರ್ತಾನೆ. ಕರ್ಮವನ್ನು ಮಾಡುವ ಮೂಲಕ ಮನಸ್ಸನ್ನು ಅವನು ನಿರ್ಮಲಗೊಳಿಸಿರ್ತಾನೆ. ಅಂಡ್ ಗುರು ಹೇಳುವಾಗ ಆ ಶಿಷ್ಯ ಏನು ಮಾಡ್ತಾನೆ, ಏಕಾಗ್ರತೆಯಿಂದ ಕೇಳಿಸ್ಕೊಂಡು ಅಲ್ಲಿಯೇ ಅದರ ಅರ್ಥವನ್ನು ಗ್ರಹಿಸುವಂತಹ ಒಂದು ಚಾಣಾಕ್ಷತನವನ್ನು ಬೆಳೆಸ್ಕೊಂಡಿರ್ತಾನೆ. ಗುರು ಮುಂದೆ ಮುಂದೆ ಹೋಗ್ತಾ ಇರ್ತಾನೆ ಹೇಳಿಕೊಂಡು, ಶಿಷ್ಯ ಅದನ್ನು ಕೇಳಿಸ್ಕೊತಾನೆ, ಯಾವುದು ಅರ್ಥ ಆಗಿಲ್ಲ ಅದನ್ನ ಅರ್ಥ ಮಾಡ್ಕೋತಾ ಇರ್ತಾನೆ. ಆ್ಯಂಡ್ ಹಿ ಆಲ್ಸೋ ಫಾಲೋಸ್. ಸೊ ಆ ಒಂದು ಅಬಿಲಿಟಿ ಶಿಷ್ಯನಿಗೆ ಬರಬೇಕು ಅಂತಂದರೆ ಹಿ ಹ್ಯಾಸ್ ಟು ವರ್ಕ್ ಎ ಲಾಟ್ ಇನ್ ದಿ ಆಶ್ರಮ. ದಟ್ ಈಸ್ ಕಾಲ್ಡ್ ಕರ್ಮ. ಸೊ ಕರ್ಮ ಪ್ಯೂರಿಫೈಸ್ ದಿ ಮೈಂಡ್. ಸೊ ಈ ರೀತಿಯ ಒಂದು ಪಾಠಕ್ರಮದಿಂದ ಮನಸ್ಸಿನ ಏಕಾಗ್ರತೆ ಆ್ಯಂಡ್ ದಿ ಮೇಧಾಶಕ್ತಿ. ಏಕಾಗ್ರತೆ ಈಸ್ ಕಾನ್ಸಂಟ್ರೇಷನ್, ಮೇಧಾಶಕ್ತಿ ಈಸ್ ಅಲ್ಲಲ್ಲಿ ಅದನ್ನು ಅವಲೋಕಿಸುವಂತಹದ್ದು, ಜ್ಞಾಪಕ ಇಟ್ಕೊಳ್ಳುವಂತಹದ್ದು. ಯಾವುದೋ ಒಂದು ಅರ್ಥ ಆಗಲಿಲ್ವಾ ಅದನ್ನು ಆಮೇಲೆ ನಾನು ಜ್ಞಾಪಿಸ್ಕೊಂಡು ರಿಕಲೆಕ್ಟ್ ಮಾಡ್ಕೋತೀನಿ. ದಟ್ ಈಸ್ ಮೇಧಾಶಕ್ತಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಫಾಲೋ, ಬಿಕಾಸ್ ಗುರು ಹೇಳ್ಕೊಂಡು ಮುಂದೆ ಹೊರಟೋಗ್ತಾನೆ. ಆದ್ದರಿಂದ ಏಕಾಗ್ರತೆ ಆ್ಯಂಡ್ ಮೇಧಾಶಕ್ತಿ ಬೋತ್ ಆರ್ ರಿಕ್ವೈರ್ಡ್ ಟು ಅಟೈನ್ ದಿ ನಾಲೆಡ್ಜ್. ಆದ್ದರಿಂದ ಇಲ್ಲಿ ಮೃತ್ಯುದೇವತೆ ಯಮಧರ್ಮರಾಜ ನಚಿಕೇತನ್ ಹೇಳ್ತಾನೆ, ಚೆನ್ನಾಗಿ ಗಮನವಿಟ್ಟು ಕೇಳು. ನೌ ಐ ಆಮ್ ರೆಡಿ. ನಾನು ನಿನಗೆ ಈ ಒಂದು ಅಗ್ನಿವಿದ್ಯೆಯನ್ನು ಹೇಳ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಗಮನವಿಟ್ಟು ಕೇಳು ಅಂತ ನಚಿಕೇತನಿಗೆ ಹೇಳ್ತಾನೆ. ಸೊ ಇಲ್ಲಿ ಅಗ್ನಿವಿದ್ಯೆಯ ಪ್ರಶಂಸೆ, ವಾಟ್ ಈಸ್ ಅಗ್ನಿವಿದ್ಯೆ, ಅದರ ಒಂದು ಮಹಿಮೆಯನ್ನು ಕೂಡ ನೋಡಬಹುದು. ಮತ್ತು ಈ ಒಂದು ಅಗ್ನಿವಿದ್ಯೆ ಇಟ್ ಈಸ್ ದೇರ್ ಅಟ್ ದಿ ರೈಟ್ ಕೇವ್ ಆಫ್ ಯುವರ್ ಹಾರ್ಟ್, ಕೋರ್ ಆಫ್ ಯುವರ್ ಹಾರ್ಟ್ ಅಂತ ವರ್ಣನೆ ಮಾಡಿದೆ. ಹೃದಯದಲ್ಲಿ ಅಂತ ಹೇಳಿದಾಗ, ಹೃದಯ ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಬರುವಂತಹದ್ದು ಹೃದಯದ ತುಂಬ ಆಸೆ ಬಯಕೆಗಳನ್ನು ಇಟ್ಕೊಂಡಿದ್ದೀವಿ ಅಂತ ನಾವು ಮಾತನಾಡ್ತೀವಿ. ಹೃದಯ ಅಂತಂದರೆ ಅವಾಗ ಕೂಡ ಹೃದಯದ ತುಂಬ ನಾನು ಆಸೆ ಇಟ್ಕೊಂಡಿದ್ದೀನಿ ಅಂತಂದಾಗ ಕೂಡ ನಾವು ಹೃದಯವನ್ನು ಒಂದು ಭಾಗ ಅಂತ ನೋಡೋದಿಲ್ಲ. ಸೊ ಹೃದಯ ಅನ್ನೋದು ಒಂದು ಜಾಗ, ಅಲ್ಲಿ ಆಸೆ ಬಯಕೆಗಳನ್ನು ತುಂಬಿಕೊಂಡಿದ್ದೀನಿ ಅಂತ ಹೇಳಿ ಅದಕ್ಕೆ ಒಂದು ಸ್ಪೇಸ್ ಕೊಟ್ಟಿರ್ತೀನಿ. ಈ ರೀತಿ ಮಾತನಾಡಬೇಕಾದ್ರೆ ನನ್ನ ಗಮನ ಯಾವತ್ತೂ ಇಟ್ಸ್ ಅ ಪಾರ್ಟ್, ಇಟ್ಸ್ ದೇಹದ ಒಂದು ಅಂಗ ಅನ್ನೋ ರೀತಿನಲ್ಲಿ ನಾನು ಯೋಚನೆ ಮಾಡಿರೋದಿಲ್ಲ. ಹೃದಯದಲ್ಲೆಲ್ಲ ಆಸೆ ಇಟ್ಕೊಂಡ್ಬಿಟ್ಟಿದ್ದೀನಪ್ಪ ಅಂತ ಹೇಳಿದಾಗ ಐ ನೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ಪಾರ್ಟ್ ಆಫ್ ದಿ ಬಾಡಿ. ದಟ್ ಹೃದಯ ಇಸ್ ಅ ಪ್ಲೇಸ್, ಇಟ್ ಈಸ್ ದ ಪ್ಲೇಸ್ ವೇರ್ ನನ್ನ ಒಂದು ಅಸ್ತಿತ್ವ ಪ್ರಾರಂಭವಾಗುತ್ತೆ. ನನ್ನ ಅಸ್ತಿತ್ವ ಪ್ರಾರಂಭವಾಗುವಂತಹ ಆ ಕೋರ್ ಜಾಗದಲ್ಲಿ ಕೆಲವು ಆಸೆ ಬಯಕೆಗಳನ್ನು ನಾನು ತುಂಬಿಟ್ಕೊಂಡಿದ್ದೀನಿ. ಇಂತಹ ಆಸೆ ಬಯಕೆಗಳನ್ನು ತುಂಬಿಟ್ಕೊಂಡಿರುವಂತಹ ಹೃದಯಕ್ಕೆ ಸ್ವರ್ಗದ ಬಯಕೆಯ ಆಸೆಯನ್ನು ತೋರಿಸಿ ಅದಕ್ಕೆ ಬೇಕಾದಂತಹ ಕರ್ಮಗಳಲ್ಲಿ ಅಭಿರುಚಿ ಉಂಟು ಮಾಡುವಂತಹದ್ದು ಮುಖ್ಯವಾದ ಉದ್ದೇಶವಾಗಿರುತ್ತೆ ನಚಿಕೇತನಿಗೆ.
ಅದಕ್ಕೆ ಯಮಧರ್ಮರಾಜ ಹೇಳ್ತಾನೆ, ಅಗ್ನಿವಿದ್ಯೆ ಎಲ್ಲಿದೆ ಅಂದ್ಕೊಂಡಿದೆ, ಇಟ್ ಈಸ್ ರೈಟ್ ಅಟ್ ದ ಕೇವ್ ಆಫ್ ಯುವರ್ ಹಾರ್ಟ್. ಹಾಗೆ ಹೇಳಿದಾಗ ನಮಗೆ ಪ್ರಾರಂಭದಲ್ಲಿ ಅರ್ಥ ಆಗೋದಿಲ್ಲ, ಯಾಕೆ ಹಿಂಗೆ ಹೇಳಿದ್ದಾರೆ. ಅದು ನಮ್ಮ ಹತ್ರನೇ ಇದ್ರೆ, ನಮ್ಮ ಹೃದಯದಲ್ಲೇ ಇದ್ರೆ, ವೈ ಯಮರಾಜ ಇಸ್ ರಿಕ್ವೈರ್ಡ್, ಲೆಟ್ ಮಿ ಪ್ರಾಕ್ಟೀಸ್, ಲೆಟ್ ಮಿ ಡೂ ಇಟ್, ಲೆಟ್ ಮಿ ಗೋ ಟು ಸ್ವರ್ಗಲೋಕ. ದಟ್ ಮೀನ್ಸ್ ನನ್ನ ಹೃದಯದಲ್ಲಿ ಆಸೆ ಬಯಕೆಗಳಿಗೆ ಜಾಗವಿದೆ. ಹೃದಯದಲ್ಲಿ ಬರುವಂತಹ ಆಸೆಗಳಿಗೆ ನಾನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತಂದಾಗ ಆ ಹೃದಯಕ್ಕೆ ಬೇಕಾಗುವಂತಹ ಆಸೆ ಬಯಕೆಗಳು ಬೇರೆ ಯಾವುದೂ ಆಗಿರಬಾರ್ದು, ಸ್ವರ್ಗದ ಬಯಕೆ ಆಗಿರಬೇಕು. ಸ್ವರ್ಗದ ಬಯಕೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಬೇಕಾದಂತಹ ಕರ್ಮಗಳಲ್ಲಿ ನಾನು ಅಭಿರುಚಿಯನ್ನು ಬೆಳೆಸ್ಕೋಬೇಕು. ಅಂತಹ ಕರ್ಮಗಳನ್ನು ನನ್ನಂತಹ ಅಭಿಲಾಷೆಯನ್ನು ಹೊಂದಿದ ಅನೇಕ ಜನಗಳಲ್ಲಿ ನಾನು ಇಂತಹ ಕೆಲಸವನ್ನು ನಾನು ಮಾಡ್ತೀನಿ. ಆದ್ದರಿಂದ ನನಗೆ ಈ ಒಂದು ಅಗ್ನಿವಿದ್ಯೆಯನ್ನು ಕಲಿಸು ಅಂತ ಅವನು ಕೇಳ್ತಾನೆ. ಸೊ ಪ್ರಪಂಚಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ಪ್ರಯತ್ನ ಇಲ್ಲಿ ಈ ಅಗ್ನಿವಿದ್ಯೆಯನ್ನ ಬಗ್ಗೆ ಆಸೆಯನ್ನು ಬೆಳೆಸಿಕೊಳ್ಳುವ ಮೂಲಕ ಇಟ್ ಈಸ್ ಎ ಜ್ಞಾನ, ಇಟ್ಸ್ ಎ ರಹಸ್ಯವಾದ ಜ್ಞಾನ. ಇಟ್ ಈಸ್ ಎ ಜ್ಞಾನ ಅಂತ ಹೇಳಿದಾಗ ಇಟ್ ಈಸ್ ಮಾನಸಿಕ. ಸೊ ಮಾನಸಿಕ ಪ್ರಪಂಚಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ಒಂದು ಉದ್ದೇಶ, ಪ್ರಾಶಸ್ತ್ಯ ಕೂಡ ಈ ಒಂದು ಅಗ್ನಿವಿದ್ಯೆಯಲ್ಲಿದೆ. ಸೊ ನಾವು ಅನೇಕ ಉಪನಿಷತ್ಗಳಲ್ಲಿ ಕೇಳಿದ್ದೀವಿ, ಮುಕ್ತಿಗೆ ಮೋಕ್ಷಕ್ಕೆ ಜ್ಞಾನ ಏವ ಅಂತ ಹೇಳ್ತಾರೆ. ಕೇವಲ ಜ್ಞಾನ ಮಾತ್ರ ನಿನಗೆ ಮುಕ್ತಿಯನ್ನು ಕರುಣಿಸುತ್ತೆ ಅಂತ ಅನೇಕ ಉಪನಿಷತ್ತುಗಳು ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ನಾವು ಎಷ್ಟು ರೀತಿಯಲ್ಲಿ ಹೇಗೆ ಅರ್ಥ ಮಾಡ್ಕೊಂಡಿರ್ತೀವೋ ಬಿಟ್ಟಿರ್ತೀವೋ, ಇಲ್ಲಿ ನೇರವಾಗಿ ವಿ ಆರ್ ವೆರಿ ಮಚ್ ನಿಯರ್ ಟು ದಟ್ ಟ್ರೂತ್. ಸೊ ಕೇವಲ ಜ್ಞಾನ ಮಾತ್ರ ಮುಕ್ತಿಗೆ ಇರುವ ಏಕೈಕ ಮಾರ್ಗ ಅನ್ನುವಂತಹದನ್ನು ಕೊಡಬಹುದು. ನೌ ಯಮರಾಜ ಸ್ಟಾರ್ಟ್ಸ್ ಗಿವಿಂಗ್ ದಿ ನಾಲೆಡ್ಜ್ ಅಬೌಟ್ ಅಗ್ನಿವಿದ್ಯಾ. ಮುಂದಿನ ಅವಕಾಶದಲ್ಲಿ ಮತ್ತೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.